ಸ್ವಲ್ಪ ದಯಮಾಡಿ ನೀವೆಲ್ಲ ಕೂತ್ಕೊಳ್ಳಿ. ವೆಂಕಟರಮಣಪ್ಪ ದಯಮಾಡಿ ಸುರೇಶ್ ಕೂತ್ಕೊಳ್ಳಿ. ಭೀಮನಾಯಕ್, ಬಸವರಾಜ್, ಶಿವಣ್ಣ, ಜಮೀರ್ ಅಹಮದ್ ತಾವು ದಯಮಾಡಿ ಕೂತ್ಕೊಳ್ರಿ. ದಯಮಾಡಿ ಕೂತ್ಕೊಳ್ಳಿ. ನಿಮಗೆ ವಿನಂತಿ ದಯಮಾಡಿ ಕೂತ್ಕೊಳ್ಳಿಪ್ಪ. ಸುರೇಶ್ ದಯಮಾಡಿ ಕೂತ್ಕೊಳ್ಳಿ. ಈಗ ಮಾನ್ಯ ನಾವೇ ಸಮಾಧಾನವಾಗಿ ಕೂರ್ಬೇಕು ಅಂದ್ರೆ ದಯಮಾಡಿ ಎರಡೂ ಕಡೆ ಕೊಡ್ತಾ ಹೋಗಿ. ಈಗ ಅವರು ಕೂತಾರೆ, ನಾವು ಸುಮ್ಮನೆ ಆಗಲ್ಲ. ಸ್ವಲ್ಪ ನಮ್ಗೊಂದು ಸಮಾಧಾನ ಮಾಡ್ತೀವಿ. ಶಿವಲಿಂಗೇಗೌಡ್ರೆ, ನೀವು ರಿಟೇಲ್ ಅಲ್ಲಿ ಮಾಡಿ ಅಂತ ಇದ್ರಿ, ನಾನು ಹೋಲ್ಸೇಲ್ ಅಲ್ಲಿ ಮಾಡ್ತೀನಿ. ಸ್ವಲ್ಪ ತಾಳ್ಮೆ ಇಟ್ಕೊಳ್ಳಿ. ಈಗ ಮಾನ್ಯ ಶ್ರೀರಾಮ್ನವ್ರು ಮಾತಾಡಿದ್ದಾರೆ, ಸಿದ್ದರಾಮಯ್ಯನವ್ರನ್ನು ಸೇರಿಸ್ಬೇಕು, ಅದು ಅವರ ಅಭಿಪ್ರಾಯ. ಈಶ್ವರಪ್ಪ ಕೂತ್ಕೊಳ್ಳಿ. ದಯಮಾಡಿ ಈ ಕಡೆಯವರು ಅರ್ಥ ಮಾಡ್ಕೊಳ್ಳಿ. ಆಡಳಿತ ಪಕ್ಷದವರು ಸಂಗಮೇಶ್ವರ್ ಕೂತ್ಕೊಳ್ಳಿ. ದಯಮಾಡಿ ಕೂತ್ಕೊಳ್ಳಿಪ್ಪ, ಒಂದ್ ನಿಮಿಷ ಪ್ಲೀಸ್ ಸಿಟ್ ಡೌನ್. ಮತ್ತು ಪ್ರೈಮ್ ಮಿನಿಸ್ಟರ್ ಸಹ ಇನ್ಕ್ಲೂಡ್ ಮಾಡಿದ್ದಾರೆ ಅದರಲ್ಲಿ. ದಯಮಾಡಿ ಕೂತ್ಕೊಳ್ಳಿ. ನೋಡಿ, ನಾನು ಇಷ್ಟೊಂದು ಸಲ ದಯಮಾಡಿ ಅಂತ ಹೇಳಿದ್ರೆ ನಿಮ್ಗೆ ಯಾರಿಗೂ ದಯನೇ ಇಲ್ಲ. ನಾನೇನು ಹೇಳ್ತೀನಿ, ಮಾನ್ಯ ಶ್ರೀರಾಮುಲು ಅವರು ಮಾತಾಡೋ ವೇಳೆಗೆ ಅಸಂಸದೀಯವಾಗಿರ್ತಕ್ಕಂಥ ಪದಗಳೇನಾದರೂ ಬಳಸಿದ್ರೆ ನಾನು ಜಾಗ್ರತೆ ವಹಿಸ್ತೇನೆ, ತಕ್ಷಣ ಕಡತದಿಂದ ತೆಗೆಸ್ತೇನೆ. ಅವರ ಅಭಿಪ್ರಾಯನ ಅವ್ರು ಹೇಳಿದ್ದಾರೆ. ಸ್ವತಃ ಶ್ರೀಮಾನ್ ಸಿದ್ದರಾಮಯ್ಯನವರು ಇಲ್ಲಿ ಕೂತಿದ್ದಾರೆ, ತಾವೆಲ್ಲ ಅವರ ಅಭಿಮಾನಿಗಳು ಇಲ್ಲಿ ಕೂತಿದ್ದೀರಿ. ನಿಮ್ಗೆ ಅವಕಾಶ ಬಂದಾಗ ಅತ್ಯಂತ ಸಮರ್ಥವಾಗಿ ಅವ್ರು ಹೇಳಿದ್ದಕ್ಕೆ ಪ್ರತ್ಯುತ್ತರ ಹೇಳಿ. ಹೊರಗಿರೋ ಜನ, ಮಾಧ್ಯಮದವರು ಎಲ್ಲ ಗಮನಿಸ್ತೀವಿ. ನಿನ್ನೆಯಿಂದ ಸ್ವಲ್ಪ ಉತ್ತಮವಾದಂಥ ಇದಕ್ಕೆ ಬಂದಿದ್ದೇವೆ. ಸುಮ್ಮನೆ ಗದ್ದಲ ಮಾಡ್ಕೊಂಡು ಎದ್ದು ಹೋದ್ರು ಅಂತ ಹೇಳಿ ಅಪಕೀರ್ತಿ ಪಾಲಾಗೋದು ಬೇಡ. ಅವ್ರು ಏನೇನು ಹೇಳೋರಿದ್ದಾರೆ ಹೇಳಿ, ತೊಂದರೆ ಇಲ್ಲ. ಶಿವಲಿಂಗೇಗೌಡ್ರೆ, ಇವರೆಲ್ಲ ಮುಗಿಸ್ಬಿಡ್ಲಿ. ಅವ್ರದೆಲ್ಲ ಖಾಲಿ ಆದ್ಮೇಲೆ ನಿಮ್ಗೆ ಅವಕಾಶ ಕೊಡ್ತೀನಿ. ಎಷ್ಟು ಹೊತ್ತಾದ್ರೂ ಕೊಡ್ತೇನೆ ನಾನು. ತಾಳ್ಮೆ ಇದೆ, ದಯಮಾಡಿ ಸಹಕರಿಸಿ. ನೀವು ಮಂತ್ರಿಗಳಾಗಿರೋರು, ಜಮೀರ್, ನಾಡಗೌಡರು, ನೀವೆಲ್ಲ ಹಿಂಗೆ ಸಿಟಿಗೆ ಬಂದರೆ ನಿಮಗೆ ಮಸಾಲೆ ಕಡಿಮೆ ತಿನ್ಬೇಕಪ್ಪ. ನೀವು ಹಿಂಗಾದ್ರೆ ಏನು ಗತಿ? ಸುರೇಶ್, ಪ್ಲೀಸ್ ಹ್ಯಾವ್ ಯುವರ್ ಸೇ. ಮನೆ ಸಭಾಧ್ಯಕ್ಷರೇ, ನಿನ್ನೆ ಸಾಕಷ್ಟು ಹೊತ್ತು ಇಲ್ಲಿ ಡಿಬೇಟ್ ಆಗಿದೆ. ಈ ಸದನನ ನಾವೇನಾದ್ರೂ ಕೂಡ ಜನತಾ ನ್ಯಾಯಾಲಯ ಅಂತ ನಾವು ಅಂದ್ಕೊಂಡ್ರೆ, ಈ ಜನತಾ ನ್ಯಾಯಾಲಯನೇ. ಈ ಕೋರ್ಟು, ಈ ನ್ಯಾಯಾಲಯ ಒಕ್ಕೋರ್ಲಿಂದ ದಿಸ್ ಕೋರ್ಟ್ ಹ್ಯಾಸ್ ಅಬ್ಸಾಲ್ವ್ ಯು ಆಫ್ ಆಲ್ ಚಾರ್ಜಸ್. ನಿಮ್ಮ ಮೇಲೆ ಏನು ರೂಮರ್ಸು, ಅಲಿಗೇಷನ್ಸು, ಚಾರ್ಜಸ್ ಏನೋ ಬಂದು ಅದನ್ನೆಲ್ಲನೂ ಕೂಡ ಅಬ್ಸಾಲ್ವ್ ಮಾಡಿದೆ. ಇದು ಮೊದಲನೇ ಪಾಯಿಂಟ್. ಇನ್ನು ಎರಡನೇದು, ತಾವು ಮನವಿ ರೀತಿಯಲ್ಲಿ ಏನು ಸೂಚನೆ ಕೊಟ್ಟರೆ ಅಥವಾ ಮನವಿ ಮಾಡಿದ್ರಿ, ಮನವಿ ಮಾಡುವಾಗ ಎರಡು ಅಂಶ ಹೇಳಿದ್ರಿ. ಏನಂತ? ಒಂದು, ಯಾವುದೇ ಕಾರಣಕ್ಕೆ ವಿಚ್ ಹಂಟ್ ಆಗಬಾರ್ದು ಅಂತ. ಐ ಥಿಂಕ್ ಯು ಯೂಸ್ ದಿಸ್ ವರ್ಡ್, ವಿಚ್ ಹಂಟ್. ಎಲ್ಲರಿಗೂ ಕೂಡ ಆತಂಕ ಇರೋದು ವಿಚ್ ಹಂಟ್ ಆಗುತ್ತೆ ಅಂತಾನೆ. ಯಾಕಂದ್ರೆ ಈ SITಗಳ ಇತಿಹಾಸನೇ ನಾವು ನೋಡ್ಬಿಟ್ಟಿದ್ದೀವಿ. ಎರಡನೇ, ನೀವೊಂದು ಹೇಳಿದ್ರಿ, ನಿಮಗೆ ಸೀಮಿತವಾಗಿ ನನ್ನ ಮೇಲೆ ಏನ್ ಬಂದಿದೆ ಅದಕ್ಕೆ ಸೀಮಿತವಾಗಿ ಇದೊಂದು ಎನ್ಕ್ವೈರಿ, ವಿಚಾರಣೆ ಮಾಡಬೇಕು ಅಂತ. ಅದು ಉತ್ತರ ಕೊಡುವಾಗ ಅದನ್ನು ಸ್ವಲ್ಪ ವಿಸ್ತಾರ ಮಾಡಿ.
ಇದನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಷ್ಟೊತ್ತು ಶ್ರೀ ಮಾಧುಸ್ವಾಮಿ ಅವರು ಬಹಳ ವಿವರವಾಗಿ ಹೇಳಿದ್ದಾರೆ. ಮಾಜಿ ಸ್ಪೀಕರ್ ಬೋಪಯ್ಯನವರು ಹೂ ವಾಸ್ ಎ ವಿಕ್ಟಿಮ್ ಆಫ್ ಫಿಸಿಕಲ್ ಅಬ್ಯೂಸ್, ತಾವು ಇರಲಿಲ್ಲ ಆ ಸಮಯದಲ್ಲಿ. ಫಿಸಿಕಲ್ ಅಬ್ಯೂಸ್, ಯಾರ್ಯಾರು ರಾಕೆಟ್ನ ಬಿಸಾಕಿದ್ರು, ಯಾರ್ಯಾರು ಮೈಕನ್ನ ಬಿಸಾಕಿದ್ರು, ಅದಕ್ಕೆಲ್ಲ ನಾವು ಇಲ್ಲಿ ವಿಟ್ನೆಸ್ ಆಗಿದ್ವಿ. ತಾಳ್ರಿ ಒಂದ್ ನಿಮಿಷ ತಾಳಿ, ಆಗಿರೋದು ಹೇಳ್ತಾ ಇದ್ದೀನಿ ಅಷ್ಟೇ. ಎಲ್ಲ ಅಲ್ಲೇ ಇದ್ದಾರೆ ಅಷ್ಟೇ, ಎಲ್ಲ ಅಲ್ಲೇ ಇದಾರಲ್ಲ. ಹೇಳಿಪ್ಪ, ಆಗಿರೋದು ಹೇಳ್ಬೇಕಲ್ಲ ಸರ್. ಎಲ್ಲ ಅಲ್ಲೇ ಇದಾರಲ್ಲ. ಈ ವಿಧಾನಸೌಧದ ದಯಮಾಡಿ ಸಹಕರಿಸಿ. ಈ ವಿಧಾನಸೌಧದ ನಾವೆಲ್ಲ ಕೂಡ ಬಾಗಿಲಲ್ಲಿ ಬರ್ತೀವಿ, ಬಹಳ ಗೌರವದಿಂದ ಬರ್ತೀವಿ. ಅದನ್ನ ಜಾಡ್ಸಿ ಯಾರು ಓದು ಅನ್ನೋದು ಕೂಡ ಗೊತ್ತಿಲ್ಲ. ಅದು ಒಂದು ಭಾಗ. ಯಾಕೆ ಹೋದ್ರು? ಅದು ಬಹಳಷ್ಟು ವಿರೋಧಗಳಿದೆ. ಮದುವೆ ಮಾಡಿದ್ದು ಯಾರು? ಮಾನ್ಯ ಸಭಾಧ್ಯಕ್ಷರೇ, ಈಗ ಒಳಗಡೆ ಬಿಟ್ಟವ್ರು ಯಾರು? ದಯಮಾಡಿ ನೀವು ನೆಮ್ಮದಿಯಿಂದ ಇದ್ರಿ. ಸಂಗಮೇಶ್ವರ್, ನಾನೆಲ್ಲ ವಿಚಾರ ಹೇಳ್ತೇನಪ್ಪ, ನನಗೆ ಬೇರೆ ಏನು ಕೆಲಸ ಇಲ್ಲ, ಓದ್ಕೊಂಡಿದ್ದೀನಿ, ತಿಳಿದಿರೋದೆಲ್ಲ ಹೇಳ್ತೀನಿ, ಕೂತ್ಕೊಂಡು ದಯಮಾಡಿ. ಮಾನ್ಯ ಸಭಾಧ್ಯಕ್ಷರೇ, ನಿನ್ನೆ ಚರ್ಚೆ ಸಮಯದಲ್ಲಿ ನೀವು SIT ಮಾಡಬೇಕು ಅಂತ ಒಂದು ಮಾತು ಹೇಳಿದ್ರಿ. ನನಗೆ ಆಶ್ಚರ್ಯ ಆಗೋದು ಒಂದು ಅಂಶ ಅಂತಂದ್ರೆ, ಮೊನ್ನೆ ನಮ್ಮ ಪಕ್ಷದ ಶಾಸಕರು, ಮಂಗಳೂರಿನ ಶಾಸಕರು ರಾಜೇಶ್ ನಾಯಕ್ ಬಂಟ್ವಾಳ ಅವರು ಫ್ಲೈಟ್ ಅಲ್ಲಿ ಬರ್ತಾ ಇದ್ರು. ಭಾನುವಾರ ಫ್ಲೈಟ್ ಅಲ್ಲಿ ಬರ್ತಾ ಇರುವಾಗ ಅವ್ರ ಪಕ್ಕ ಕೂತಿದ್ದ ವಿಧಾನ ಪರಿಷತ್ ಸದಸ್ಯರು, ಅವ್ರ ಹೆಸರು ಹೇಳೋದಿಲ್ಲ ನಾನು, ಅವರು ರಾಜೇಶ್ ನಾಯಕ್ ಹೇಳಿದ್ರು, ನಾಳೆ ಈ ಒಟ್ಟು ಪ್ರಕರಣ SIT ಕೊಡಕ್ಕೆ ನಿಶ್ಚಯ ಆಗಿದೆ, ನಿರ್ಧಾರ ಆಗಿದೆ. ಅದೇ ಸರ್, ನೀವು ಪ್ರಸ್ತಾಪ ಮಾಡಿದ್ರಲ್ಲ SIT ಕೊಟ್ವಲ್ಲ, ಅದನ್ನ ವಿಧಾನ ಪರಿಷತ್ ಸದಸ್ಯರು, ಅವರೇನು ಜ್ಯೋತಿಷಿನೋ ಏನೋ ನನ್ಗೆ ಗೊತ್ತಿಲ್ಲ, ಮೊನ್ನೆ ಬಹಳ ಸ್ಪಷ್ಟವಾಗಿ ರಾಜೇಶ್ ನಾಯಕಿಗೆ ಹೇಳಿದ್ದಾರೆ. ಇದು ನೋಡಿದಾಗ ಇನ್ನಷ್ಟು ಈ ವಿಚ್ ಹಂಟಿಂಗ್ ಎಲ್ಲಿಗೆ ಹೋಗ್ಬೋದು ಅಂತ ಒಂದು ಯೋಚನೆ ಬರ್ತದೆ. ಮೂರನೇ ಅಂಶ, ಮಾತಾಡ್ತೀರ ನೀವು ಅಧ್ಯಕ್ಷರೇ, ಇದು ಕನ್ಕಾಟೆಡ್ ವಿಷಯ. ಇದನ್ನ ಯಾವುದೋ ವಿಷಯದಲ್ಲಿ ತೆಗೆದುಕೊಂಡು ಬಂದು ಇಲ್ಲ ಹೇಳುವಂತ ಅಗತ್ಯ ಇದೆಯಾ? ಶ್ರೀನಿವಾಸ್ ಗೌಡ್ರೆ, ಈ ಪ್ರಕರಣನೇ ಶ್ರೀನಿವಾಸ್ ಗೌಡ್ರೆ ಕನ್ವೀನಿಯಂಟ್ ಆಗಿ ಏರೋಪ್ಲೇನ್ ಅಲ್ಲಿ ಆಗಿರೋ ಚರ್ಚೆ ಒಪ್ತಾರೆ. ಒಬ್ಬ ಶಾಸಕರು ಮಾತಾಡಿರೋ ಆಡಿಯೋ ಒಪ್ತಾ ಇರಲಿಲ್ಲ. ಇಲ್ಲ, ಅಲ್ಲಿಬ್ರು ಯಾರೋ ಈ ಸದಸ್ಯರಲ್ಲಿ ಆಗ್ತಾ ಇಲ್ಲ. ಇದು ಕನ್ವೀನಿಯಂಟ್ ನಿಮಗೆ ಕನ್ವೀನಿಯಂಟ್ ಅಲ್ಲ. ನಾನು ಜಸ್ಟ್ ಐ ಆಮ್ ಬ್ರಿಂಗಿಂಗ್ ಇಟ್ ಟು ದಿ ನೋಟಿಸ್ ಆಫ್ ದಿಸ್ ಆನರಬಲ್ ಹೌಸ್ ಅಷ್ಟೇ. ನೀವು ಪ್ರಿಯಾಂಕಾ, you are missing a point. ಪ್ರಿಯಾಂಕಾ, you are not able to grasp what is happening. ಯಾಕೆ ಸುಮ್ನೆ ನಾನು ಮನೆ ಸಭಾಧ್ಯಕ್ಷರೇ, ಇಲ್ಲನು ನೀವು ಏನ್ ಹೇಳಿದ್ರಿ, ರಾಜೇಶ್ ಅವರು ವಿಮಾನದಲ್ಲಿ ಬರಬೇಕಾಗಿದ್ರೆ ಭಾನುವಾರದ ದಿವಸನೇ ಸದನದಲ್ಲಿ ಹೀಗಾಗುತ್ತೆ ಅಂತ ಹೇಳಿ ಇನ್ನೊಬ್ಬ ವಿಧಾನ ಪರಿಷತ್ ಸದಸ್ಯರು ಅವ್ರಿಗೆ ಹೇಳಿದ್ದಾರೆ ಅಂತ ಹೇಳಿದ್ರಿ. ಅದರ ಅರ್ಥ ಎಲ್ಲಿಗೆ ಬರುತ್ತೆ ಅಂತಂದ್ರೆ, ಅಲ್ಲ, ಪ್ಲೀಸ್ ಬೇರ್ ವಿತ್ ಮೀ ಕೈಂಡ್ಲಿ ಬೇರ್ ವಿತ್ ಮೀ. ಕೂತ್ಕೊಂಡು ಒಂದು, ಅವರು ಜ್ಯೋತಿಷ್ಯ ಹೇಳಿರಬಹುದು, ಇಲ್ಲವಾದಲ್ಲಿ ವಿಧಾನ ಪರಿಷತ್ ಸದಸ್ಯರಿಗೆ ಮುಖ್ಯಮಂತ್ರಿಗಳು ಬಹಳ ಹತ್ತಿರದಲ್ಲಿದ್ದು, ಬಹಳ ಆತ್ಮೀಯರಾಗಿದ್ದು, ಮುಖ್ಯಮಂತ್ರಿಗಳು ನನ್ನ ಜೊತೆ ಮೊದಲೇ ಚರ್ಚೆ ಮಾಡಿ ನೀವು ಹೀಗೆ ಹೇಳಿ ನಾನು ಹೀಗೆ ಮಾಡ್ತೀನಿ ಅಂತ ಹೇಳಿ ಆಗಿರಬೇಕು ಅಂತ ಆಗುತ್ತೆ. ಇಸ್ ದಟ್ ಯುವರ್ ಒಪಿನಿಯನ್? ಡೂ ಯು ಸಬ್ಸ್ಕ್ರೈಬ್ ಟು ದಟ್? ಅಲ್ಲ ಸಭಾಧ್ಯಕ್ಷರೇ, ಆಗಿರೋ ಒಂದು ಘಟನೆನ You are a very responsible member. Yes. We have very high regards for you. ನಾನೇನು ಹೇಳ್ತೀನಿ ಅಂದ್ರೆ, ವಿಧಾನ ಪರಿಷತ್ ಸದಸ್ಯರು ಹೇಳಿದ ಮಾತಿನ ಹಿನ್ನೆಲೆ ಏನು? Does it indicate it's pointed to me? No. I want to know. Definitely not. No.
ಪ್ರಾಯಶಃ ನಾನು ಇದುವರೆಗೆ ಎಲ್ಲಿ ಇಂಟರ್ಫಿಯರ್ ಆಗಲಿಲ್ಲ. ನೀವ್ಯಾಕ್ರಿ ಮಧುಸ್ವಾಮಿ ಪ್ರಾರಂಭ ಮಾಡಿದ್ಮೇಲೆ ಐ ಆಮ್ ಸಿಟ್ಟಿಂಗ್ ಕ್ವೈಟ್. ನೀವು ಆ ಥರ ಎಂದು ಮಾತಾಡೋರಲ್ಲ. ಯು ಆರ್ ಎ ವೆರಿ ವೆರಿ ರೆಸ್ಪಾನ್ಸಿಬಲ್. ವಿಧಾನ ಪರಿಷತ್ ಸದಸ್ಯರು ವಿಮಾನದಲ್ಲಿ ನಿಮ್ಮ ವಿಧಾನಸಭೆಯ ಸದಸ್ಯರಿಗೆ ಹೇಳಿದ್ರು ನಾಳೆ ಹೀಗೆ ಆಗುತ್ತೆ ಅಂತ. ಅವರು ಅಥಾರಿಟೇಟಿವ್ ಆಗಿ ಹೇಳಬೇಕಾಗಿದ್ರೆ ಜ್ಯೋತಿಷ್ಯ ಹೇಳಿದ್ರ ಅಥವಾ ಅವರಿಗೆ ಮೊದಲೇ ಈ ನಿರ್ಧಾರ ಅಂದ್ರೆ ದಟ್ ಮೀನ್ಸ್ ಟು ಸೇ ಐ ಬಿನ್ ಮೇಡ್ ಓವರ್ ಬೈ ದಿ ಚೀಫ್ ಮಿನಿಸ್ಟರ್. ಬಹಳ ವಿಚ್ ಇಸ್ ಇವನ್ ಮೋರ್ ಡೆಲಿಗೇಟ್. ಬಹಳ ಸರಳ ಅಂತಂದ್ರೆ ಅಲ್ಲಲ್ಲ, ಈ 50 ಕೋಟಿಗಿಂತಲೂ ಕೂಡ ದುಬಾರಿ ಆಪಾದನೆ ಆಗ್ಬಿಡುತ್ತದೆ. ನಾನು ಅವ್ರು ಹೇಳ್ದಂಗೆ ಕೇಳೋನು ಅಂತ ಆದ್ರೆ ಲೆಟ್ ಸಿ ಯು ಶುಡ್ ಮೇಕ್ ಯುವರ್ ಸೆಲ್ಫ್. ಅದು ತಮ್ಗಲ್ಲ, ಆಳುವ ಪಕ್ಷದ ಚಿಂತನೆ ಹೇಗಿತ್ತು ಆ ಚಿಂತನೆ ಬಹಳ ಸ್ಪಷ್ಟ ಇದೆ ಅಂತ ನಾನು ಇದನ್ನೇ ಇಷ್ಟಪಡೋದು. ಅಷ್ಟೇ. ಸ್ಕಿಲ್ಫುಲ್ ಆಗಿರಬೇಕು, ಆರಿಟೋರಿಯಲ್ ಸ್ಕಿಲ್ಸ್ ಇರಬೇಕು. ಸಿ ನೀವು ಏನೋ ಒಂದು ಮಾತು ಹೇಳಿದ್ರಿ, ನಾನು ನಿಮ್ಗೊಂದು ಹ್ಯಾಂಡಲ್ ಕೊಟ್ಟಾಗ ಯು ಟ್ರೈ ಟು ಸ್ಯಾಲ್ವೇಜ್ ಯುವರ್ ಸೆಲ್ಫ್. ಐ ಅಪ್ರಿಷಿಯೇಟ್ ದಟ್ ಸ್ಕಿಲ್. ಐ ಅಪ್ರಿಷಿಯೇಟ್ ದಟ್. ಮಾನ್ಯ ಸಭಾಧ್ಯಕ್ಷರೇ, ಈಗ ತಮ್ಮ ಬಗ್ಗೆ ಬಂದ ಏನು ಅಪಾದನೆ ಇತ್ತು ಅದರಿಂದ ನಾವೆಲ್ಲರೂ ಕೂಡ ನೊಂದು ನಾವೇನು ಮಾತಾಡಿದೀವಿ ಅಂತ ನಮ್ಗೆ ಗೊತ್ತಿದೆ. ಸಲ್ವೇಜಿಂಗ್ ಪ್ರೊಸೆಸ್ ನಡೀತಾ ಇದೆ ಅಷ್ಟೇ, ಬೇರೆ ಏನಿಲ್ಲ. ಸಿಂಥಸಿಸ್ಸು, ಪ್ರಾಸೆಸ್ಸು, ಫ್ರೀಸಿಂಗು, ಎಮ್ಯಾನ್ಸಿಪೇಷನ್ನು ನಂಗೆ ಗೊತ್ತಿಲ್ಲ. ಯು ಆರ್ ಅನ್ ಇಂಜಿನಿಯರ್, ಯು ನೋ ಬೆಟರ್ ಅಬೌಟ್ ಇಟ್. ಐ ಆಮ್ ಎ ಲೇ ಮ್ಯಾನ್. ಐ ಆಮ್ ಓನ್ಲಿ ಲುಕಿಂಗ್ ಫಾರ್ ಎ ಸೊಲ್ಯೂಷನ್. Salvation from the whole thing is a kind of a solution here. I hope you know the definition of a solution. Yes. Where essentially Yes. solvents are there. Yes. The solvents get dissolved in the liquid, and in the process what emerges is the solution. So let me not go into the details of the chemistry. Sir, still it may be more dangerous to everybody here. Yes, yes, we will talk about Sir, it. residuals ಇದ್ದೇ ಇರ್ತದೆ ಅಂತ. Whenever there is a process, residuals ಉಳಿದೇ ಉಳಿದ ರೆಸಿಡ್ಯೂನು ಇರುತ್ತೆ, ಪ್ರೆಸಿಪಿಟೇಷನ್ ಪ್ರಾಸೆಸ್ ಇರ್ತದೆ. ಪ್ರಿಸಿಪಿಟೇಷನ್ ಪ್ರೊಸೆಸ್ ಆದ್ಮೇಲೆ ರೆಸಿಡ್ಯೂಲ್ ಬರೋದು. ನೀವು ರೆಸಿಡ್ಯೂ ಮೊದಲು ಹೋದ್ರಿ, ನಾನು ಇನ್ನೂ ಪ್ರೆಸಿಪಿಟೇಷನ್ ಅಲ್ಲೇ ಇದ್ದೀನಿ. ಮಾನ್ಯ ಸಭಾಧ್ಯಕ್ಷರೇ, ಇಂಜಿನಿಯರ್ಸ್ ಇನ್ ದಿಸ್ ಹೌಸ್, ಬಹಳ ಜನ ಇಂಜಿನಿಯರ್ಸ್ ಇದ್ದಾರೆ. ಈ ರೀತಿ ವಿಚಾರಣೆ ಸತ್ಯ ಹೊರಗಡೆ ತರೋದಕ್ಕೆ ನಮ್ಮ ಹತ್ರ 2 ಮಾರ್ಗಗಳಿದೆ. ದಿಸ್ ಪ್ರಿವಿಲೇಜ್ ಕಮಿಟಿ ಈಸ್ ಎ ಕ್ರಿಯೇಚರ್ ಆಫ್ ಲೆಜಿಸ್ಲೇಚರ್. ಪ್ರಿವಿಲೇಜ್ ಕಮಿಟಿ ಇರೋದೇನೆ ಈ ರೀತಿ ವಿಷಯಗಳನ್ನ ನಾವು ರೆಫರ್ ಮಾಡಿ ಬೇಕಾದ್ರೆ ಅವ್ರಿಗೆ ನಾವು 15 ದಿವಸ ಟೈಮ್ ಕೊಟ್ಟು ನಾವು ಮಾಡ್ಬೋದು. ಅವರು ದೇ ಕ್ಯಾನ್ ಸಮನ್ ಎನಿಬಡಿ ಟು ಗೆಟ್ ದ, ನೀವೇನು ಹೇಳಿದ್ರಿ, ಮೆಟೀರಿಯಲ್ ಫ್ಯಾಕ್ಟ್ಸ್, ಮೆಟೀರಿಯಲ್ ಡೀಟೇಲ್ಸ್, ಮೆಟೀರಿಯಲ್ ಪರ್ಟಿಕ್ಯುಲರ್ಸ್ ತರಗೆ ನಾವೇ ಈ ಸದನನೇ. How will the privilege committee establish the voice of the persons who have conversed? ಸರ್, ನಮ್ಮಲ್ಲಿ ಒಂದು ಪ್ರಾವಿಷನ್ ಇದೆ, ದೇ ಕ್ಯಾನ್ ಸೀಕ್ ದ ಹೆಲ್ಪ್ ಆಫ್ ಎನಿ ಎಕ್ಸ್ಪರ್ಟ್. ಅವ್ರಿಗೆ ಅವಕಾಶ ಇದೆ. ಅವ್ರ ಅವಕಾಶ ಇರುವಾಗ ಈ ವಾಯ್ಸ್ ನ ಮಾಡ್ಲಿಕ್ಕೆ, ಏನ್ ಬೇಡ ಮಾಡ್ಲಿಕ್ಕೆ, ಫೊರೆನ್ಸಿಕ್ ಯಾರನ್ನಾದ್ರೂ ಕೂಡ ಕಮಿಟಿ ಕರೆದು ಸಹಾಯ ತಗೊಳ್ಳಕ್ಕೆ ಅವ್ರದ್ದು ವಿಪುಲವಾದ ಅವಕಾಶ ಇದೆ. ನಾವೇ ಈ ಸದನನೇ ಪ್ರಿವಿಲೇಜ್ ಕಮಿಟಿನ ಪಕ್ಕಕ್ಕೆ ಸೇರಿಸ್ಬಿಟ್ರೆ ಪ್ರಿವಿಲೇಜ್ ಕಮಿಟಿದು ಗೌರವ ಎಲ್ಲಿಗೆ ಬರುತ್ತೆ, ಸ್ಯಾಂಕ್ಟಿಟಿ ಎಲ್ಲಿಗೆ ಬರುತ್ತೆ ಅನ್ನೋದು ಒಂದು ಪ್ರಶ್ನೆ. The privilege of the privilege committee. ಎಸ್, ಸರ್ಟನ್ ಪ್ರಿವಿಲೇಜ್ ಆಫ್ ದಿ ಹೌಸ್ ನಾವು ಕ್ರಿಯೇಟ್ ಮಾಡಿರೋದು. ಸೊ ಅದಕ್ಕೋಸ್ಕರ ಈಗಾಗಲೇ ಮಾಧುಸ್ವಾಮಿ ಅವರು ಹೇಳಿದಾಗೆ ಮೇನ್ ಇಶ್ಯೂ ಏನಿತ್ತು, ನಿಮ್ಮ ಅಳಲು, ಆ ಶುಕ್ರವಾರ, ಶನಿವಾರ, ಭಾನುವಾರ ನಿಮ್ಮ ಪರಿಸ್ಥಿತಿ, ಅದನ್ನ ನೀವು ಬಹಳ ಚೆನ್ನಾಗಿ ನನಗೆ ವಿವರಿಸಿದ್ದೀರ. ಅದಕ್ಕೆ ಇಡೀ ಸದನವನ್ನು ಕೂಡ ರೆಸ್ಪಾಂಡ್ ಮಾಡಿದೆ. ಅದರಲ್ಲಿ ಯಾವುದು ಕೂಡ ಮೋಟಿವ್ ಇಲ್ಲದೇನೆ ರೆಸ್ಪಾಂಡ್ ಮಾಡಿದೆ. ಈಗ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು, SIT ಐ ಥಿಂಕ್ ಇಡೀ ದೇಶದ ಶಾಸಕಾಂಗ ಕ್ಷೇತ್ರಕ್ಕೆ ಇದು ಮೊದಲನೇ ಉದಾಹರಣೆ ಆಗುತ್ತೆ. ಸದನಕ್ಕೆ ಸಂಬಂಧಪಟ್ಟ ಒಂದು ವಿಚಾರವನ್ನ SITಗೆ ವಹಿಸೋದಿದೆಯಲ್ಲ, ಇದು ಇದುವರೆಗೂ ಆಗಿಲ್ಲ. I think we are setting a new precedent and which is not a good precedent.
ಸೊ ಈ ಹಿನ್ನೆಲೆಯಲ್ಲಿ ತಮ್ಮನ್ನ ನಮ್ಮ ಗೆಳೆಯರ ಜೊತೆ ಮನವಿ ಮಾಡ್ಕೊಳ್ತೀನಿ, ಪುನರ್ ಪರಿಶೀಲಿಸಿ. ಇವಾಗ ಏನು ವಿಚಾರ ಇದೆ ಅದನ್ನ ಎನ್ಕ್ವೈರಿ ಮಾಡಿ ಸತ್ಯನ ತರೋದಕ್ಕೆ ನಮ್ಮ ಸಮಿತಿಗಳನ್ನೇ ಉಪಯೋಗಿಸ್ಕೊಳ್ಳೋಣ. ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ, ದಯವಿಟ್ಟು ಅದನ್ನ ಈಡೇರಿಸಿ. ಥ್ಯಾಂಕ್ ಯು. ದೇಶಪಾಂಡೆ ಅವರು ಮಾನ್ಯ ಅಧ್ಯಕ್ಷರೇ, ಕರಿತಾನೆ. ಈ ಕಡೆ 3-4 ಜನರಿಗೆ ಕರೆದಿದ್ದು. ಇವತ್ತು ಸದನದ ಗೌರವ ಸದಸ್ಯರಾದಂಥ ಮಾಧುಸ್ವಾಮಿ ಅವರು, ಸುರೇಶ್ ಕುಮಾರ್ ಅವರು, ಬೋಪಯ್ಯನವರು, ಶ್ರೀರಾಮುಲವರು ನಿಮ್ಮ ನಿರ್ಣಯ ಅನ್ನೋದಿಲ್ಲ, ನಿಮ್ಮ ಸಲಹೆ ನಿನ್ನೆ ತಾವು ಕೊಟ್ರಿ ನಿರ್ಣಯ ರೂಪದಲ್ಲಿ ಅದು ಬಂದಿದೆ, ಅದು ಪುನಃ ಪರಿಶೀಲನೆ ಮಾಡಬೇಕಂತ ಪ್ರಸ್ತಾಪ ಮಾಡಿದ್ದಾರೆ. ಈಗ ಯಾವುದೇ ಇನ್ಸ್ಟಿಟ್ಯೂಷನ್ ಅದು ಕ್ರಿಯೇಟ್ ಆದ ನಂತರ ಅದು ಪಾರದರ್ಶಕವಾಗಿ ನಡೀಬೇಕಾಗ್ತದೆ, ಕಾನೂನು ಚೌಕಟ್ಟು ನಡೀಬೇಕಾಗ್ತದೆ. ಆದರೆ ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ನಾವು ಅವಿಶ್ವಾಸ ತೋರಿಸಿದರೆ ಬಹಳ ಕಷ್ಟ ಆಗುತ್ತೆ. ಈ SIT ಮುಖ್ಯಮಂತ್ರಿ ಅಂಡರ್ ಬರ್ತದೆ ನಿಜ, ಅವ್ರು ಕ್ರಿಯೇಟ್ ಮಾಡಿದ್ದಾರೆ. ಈಗ CBI ಸಂಸ್ಥೆ ಪ್ರೈಮ್ ಮಿನಿಸ್ಟರ್ ಅಂಡರ್ ಬರ್ತಿದೆ, ಈ ಮೋದಿಯವರು ಕ್ರಿಯೇಟ್ ಮಾಡೋದನ್ನ ಹೇಳಿ. ಹಾಗಾಗಿ ಪ್ರತಿಯೊಂದು SIT ಇರ್ಬೋದು, CID ಇರ್ಬೋದು, ಪೊಲೀಸ್ ಇರ್ಬೋದು. ದೇಶಪಾಂಡೆ ನಾವು ಏನು ಮಾತಾಡ್ತೀವಿ ನೀವ್ಯಾಕೆ ಕೂಗಾಡ್ತೀರಾ? ಹಾಗಾಗಿ ನೀವು ದಯಮಾಡಿ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ನಾನು ಅವ್ರಿಗೆ ಆದ್ಮೇಲೆ ಹಿರಿಯರು, ಬಹುಶಃ ಸೀನಿಯರ್ ಮೋಸ್ಟ್ ಮೆಂಬರ್ ಇನ್ ದಿ ಹೌಸ್. ನೀವು ಯಾಕೆ ಆತರ ಪಡ್ತೀರಪ್ಪ? ಹಾಗಾಗಿ ದಯಮಾಡಿ ತಾಳ್ಮೆಯಿಂದ ಇರಿ, ದಯಮಾಡಿ ಹಾಗಾಗಿ ನಾನು ಲಡ್ಡಿ ಮಾತಾಡ್ಲಿಪ್ಪ. ಏನ್ ಮಾತಾಡ್ತಾರೆ ಅದೇನಾಗುತ್ತೆ ನೀವು ಆತರ ಮಾಡಿದಾಗ ಇನ್ಸ್ಟಿಟ್ಯೂಷನ್ ಆಲೋಚನೆ ಸರಪಳಿ ಕಿತ್ತೋಗುತ್ತೆ, ಚೈನಾ ಬೇಕಾಗುತ್ತೆ. ಹಂಗಾಗೋದು ಬೇಡ, ಮಾತಾಡ್ಲಿ. ಇನ್ಸ್ಟಿಟ್ಯೂಷನ್ಸ್ ಸ್ಟ್ರೆಂಥನ್ ಮಾಡಬೇಕು, ಪಾರದರ್ಶಕ ಮಾಡಬೇಕಿದ್ರೆ ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ, ನಮ್ಮ ಮನೆ ಜವಾಬ್ದಾರಿ. ಲೋಪದೋಷ ಇದ್ರೆ ಸುಧಾರಿಸಲಿಕ್ಕೆ ಬರ್ತದೆ. ಈಗ ತಾವು ಸಲಹೆ ಕೊಟ್ಟಾಗ ನಿನ್ನೆ 3 ಗಂಟೆ ಚರ್ಚೆ ಆಗಿದೆ. ತಾವು ಸಲಹೆ ಕೊಟ್ಟಾಗ ಮುಖ್ಯಮಂತ್ರಿ ಪ್ರಕಾರ ಮಾಡ್ತಾರೆ, ಸಮಿತಿ ಮಾಡಿ ನ್ಯಾಯ ಮಾಡಿ ಅಂತ ಸಲಹೆಗಳು ಕೊಟ್ಟರು. ಮುಖ್ಯಮಂತ್ರಿ ಏನು ಹೇಳಿದ್ರು ನಿನ್ನೆ? ಐ ಲಿವ್ ಇಟ್ ಯು ಮಾಡಿ ಅಂತ ಹೇಳಿದ್ರು. ಅಲ್ಲೇ ಬಹಳ ಸ್ಪಷ್ಟವಾಗಿ ಕಾಣಿಸಿದೆ, ಮುಖ್ಯಮಂತ್ರಿಗಳು ಪ್ರಾಮಾಣಿಕವಾಗಿ ಹೇಳಿದ್ದಾರೆ, ಅವರಲ್ಲಿ ಯಾರ ಬಗ್ಗೆ ದ್ವೇಷವೂ ಇಲ್ಲ. ತಾವು ಬಹಳ ಸ್ಪಷ್ಟವಾಗಿ ನಿನ್ನೆ ಹೇಳಿದ್ರಿ, ನಿಮ್ಮಲ್ಲಿ ನಿನ್ನೆ ಎಲ್ಲ ಮನೆ ಸಂಪೂರ್ಣವಾದ ಕಾನ್ಫಿಡೆನ್ಸ್ ತೋರಿಸಿದ್ದಾರೆ, ತಮ್ಮ ಬಗ್ಗೆ ಅವರು ಮಾತಾಡಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿ ಈ ವಿಚಾರ ಹೇಳಿದ ನಂತರ ಆದರೆ ಸಂದೇಹ ಯಾಕೆ ಬರಬೇಕು? ಮುಖ್ಯಮಂತ್ರಿ ನೀವು ಹೇಳಿದ್ರಿ, ನಾನು ಡಿಸೈಡ್ ಮಾಡಿದಂತವ್ರು ಹೇಳಿದ್ರು. ಅಗೇನ್ ಹಿ ಲೆಫ್ಟ್ ಇಟ್ ಟು ಯು. ಅವ್ರ ಸಜೆಷನ್ ಬಂದಾಗ ಡೂ ಇಟ್ ಅಂತ ಹೇಳಿದ್ರು. ಸಂದೇಹ ನಿಮ್ಮ ಮನಸ್ಸಲ್ಲಿ ಯಾಕೆ ಬರ್ತಾ ಇದೆ ನನಗೆ ಗೊತ್ತಾಗ್ತಾ ಇದೆ. ನೋಡಿ, ಒಂದು ಮಾತು ಹೇಳ್ತೇನೆ, ನಾನು ಮಾತಾಡಿದ್ದೀನಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಇಸ್ ಎ ವಿಂಗ್ ಆಫ್ ಎ ಗವರ್ಮೆಂಟ್. ಸೊ ಯು ಹ್ಯಾವ್ ನೋ ಫೇತ್ ಇನ್ ಇಟ್. ಎಲ್ಲ ಪೊಲೀಸ್ ಆಫೀಸರ್ ಸರ್ಕಾರದ ಕೈಗೊಬ್ಬಿಗಾಗಿದ್ದಾವೆ. ನೀನು ಭಾಳ ಸ್ಪಷ್ಟಪಡಿಸಿದ್ರು. ದೇರ್ ಆರ್ ಮೆನಿ ಆಫೀಸರ್ಸ್ who say no also if I tell wrong. They have courage. ಹಾಗಾಗಿ ಈಗ ನೀವು ಎಂಟೈರ್ ಸಿಸ್ಟಮ್ದಲ್ಲಿ ನಿಮಗೆ ವಿಶ್ವಾಸ ಬಹಳ ಕಷ್ಟ ಆಗುತ್ತೆ. ಎರಡನೇದು, ಈಗ ಇನ್ಕ್ವೈರಿ ಆದಾಗ ವೈ ಶುಡ್ ಒನ್ ಇನ್ನೋಸೆಂಟ್ ಬಿ ಅಫ್ರೇಡ್? ವೈ ಶುಡ್ ಇನ್ನೋಸೆಂಟ್ ಬಿ ಅಫ್ರೇಡ್? ಈಗ ನಾನು ಏನು ತಪ್ಪೇ ಮಾಡಿಲ್ಲ ಅಂದರೆ ನನಗೆ ಯಾಕೆ ಭಯ ಇರಬೇಕು? ಯಾರು ಇನ್ಕ್ವೈರಿ ಮಾಡಲಿ? ಅಲ್ಟಿಮೇಟ್ಲಿ ದ ಟ್ರೂತ್ ವಿಲ್ ಪ್ರಿವೇಲ್ ಅಲ್ಟಿಮೇಟ್ಲಿ. ಹಾಗಾಗಿ ಮತ್ತು ನೀವು ನಿನ್ನೆ ವಿಚ್ ಹಂಟಿಂಗ್ ಮಾಡಬಾರ್ದು, ಪಾರದರ್ಶಕ ಚರ್ಚೆ ಮಾಡಿ ಸದನದ ಅಭಿಪ್ರಾಯ ತಗೊಂಡ ನಂತರ ಅದರ ಪುನರ್ ಪರಿಶೀಲನೆ ಮಾಡುವ ಪ್ರಶ್ನೆ ಬರುವುದಿಲ್ಲ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಒಮ್ಮೆ ಸದನ ನಿರ್ಣಯ ಆದ ನಂತರ ಅದಕ್ಕೆ ಗೌರವ ಕೊಡುವುದು
ನಮ್ಮೆಲ್ಲರ ಕರ್ತವ್ಯ. ಆದರೆ ನಾವು ಭಾಳ ತಮ್ಮ ಮುಖಾಂತರ ವಿರೋಧ ಪಕ್ಷದ ನಾಯಕರಿಗೆ ಎಲ್ಲರೂ ವಿಶ್ವಾಸ ಕೊಡ್ತಾ ಇದ್ದೇನೆ, ವಿಂಚ್ ಹಂಟಿಂಗ್ ಪ್ರಶ್ನೆ ಬರಲಿಕ್ಕೆ ಸಾಧ್ಯ ಇಲ್ಲ. ತನಿಖೆ ಪಾರದರ್ಶಕವಾಗಿ ನಡೀತದೆ, ನಡಿಬೇಕು, ಅದರಲ್ಲಿ ಯಾವ ಸಂದೇಹ ಇಲ್ಲ. ಹಾಗಾಗಿ ಒಂದು ನಿರ್ಣಯ ಆದ ನಂತರ ಅದಕ್ಕೆ ಗೌರವ ಕೊಡೋದು ನಮ್ಮ ಎಲ್ಲರ ಕರ್ತವ್ಯ ನಾವು ಭಾವಿಸ್ತೇನೆ. ಹಾಗಾಗಿ ನಿನ್ನೆ ಏನು ನಿರ್ಣಯ ತಮ್ಮ ಸಲಹೆ ಮೇಲೆ ಆಗಿದೆ ಅದು ಅನುಷ್ಠಾನದಲ್ಲಿ ಈಗಾಗಲೇ ಬಂದಿದೆ ಅಂತ ನಾನು ಭಾವಿಸ್ತೇನೆ ಮತ್ತು ಎಲ್ಲರೂ ಇದಕ್ಕೆ ಸಹಕರಿಸಬೇಕಾಗಿ ಕೋರುತ್ತೇನೆ. ಶಿವಲಿಂಗೇಗೌಡ್ರೆ, ಸನ್ಮಾನ್ಯ ಅಧ್ಯಕ್ಷರೇ, ಕೇಳ್ತೀರಿ ನೀವು 5-6 ಜನ ಮಾತಾಡಿದ್ರಲ್ಲ, ಇನ್ನು ಒಬ್ಬರೇ ಈ ಒಂದು ಪ್ರಕರಣದ ಬಗ್ಗೆ ಏನು ಒಂದು ಸವಿಸ್ತಾರವಾದ ಚರ್ಚೆ ನಿನ್ನೆಯಿಂದ ಪ್ರಾರಂಭ ಆಗಿದೆ. ಇದ್ರ ಬಗ್ಗೆ ನನ್ನ ಅನಿಸಿಕೆನ ಈ ಸಂದರ್ಭದಲ್ಲಿ ಈ ಸದನದಲ್ಲಿ ವ್ಯಕ್ತಪಡಿಸಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಟಿವಿನಲ್ಲಿ ಮಾಧ್ಯಮಗಳ ಮುಖಾಂತರ ಇದು ಬಿತ್ತನೆ ಆದ ತಕ್ಷಣ ನಾವೆಲ್ಲ ಅಂದ್ಕೊಂಡು ಇನ್ನ ಏನೋ ಒಂದು ಮತ್ತೆ ರಾಜಕೀಯದಲ್ಲಿ ಒಂದು ಗಂಡಾಂತರ ಪ್ರಾರಂಭ ಆಯ್ತೇನಪ್ಪ ಅಂತಕ್ಕಂಥ ಭಾವನೆ ಬಂತು. ಸ್ಪೀಕರ್ ಅಂತ ಇಂಥ ಒಬ್ಬ ಒಳ್ಳೆ ಸ್ಪೀಕರ್ ಅವರಿಗೆ ನಿಷ್ಪಕ್ಷಪಾತವಾಗಿ ನಡೀತಾ ಇರ್ತಕ್ಕಂಥ ಸ್ಪೀಕರ್ ಅವ್ರ ಮೇಲೆ ಆಪಾದನೆ ಬಂತಲ್ಲ ಅಂತಕ್ಕಂಥದ್ದು ಅಲ್ಲಿ ಇನ್ಯಾವುದು ಗಾಢವಾದಂಥ ವಿಚಾರನ ಯಾರೂ ಪ್ರಸ್ತಾಪ ಮಾಡಲಿಲ್ಲ. ಸ್ಪೀಕರ್ ಬಗ್ಗೆನೇ ಹೆಚ್ಚಿನ ಮಟ್ಟದಲ್ಲಿ ಪ್ರಸ್ತಾಪ ಆಯಿತು. ಆಮೇಲೆ ಎಲ್ಲ ನೀವು ಆವೇಶಕ್ಕೆ ಒಳಗಾಗೋದನ್ನ ನೋಡಿ ಸದನದಲ್ಲಿ ಆಗಿಂದಾಗ್ಗೆ ಹಿಂದೆ ಸ್ಪೀಕರ್ ಆದಾಗ ಈ ಸ್ಪೀಕರ್ ಆದಾಗ ಎಲ್ಲ ಸಂದರ್ಭ ನೋಡಿ ಸ್ಪೀಕರು ಸ್ಥಾನದಲ್ಲಿ ಇವರು ಎಲ್ಲೋ ಆವೇಶಕ್ಕೆ ಅವರ ಮಾನವೀಯತೆಯನ್ನು ಕಾಪಾಡ್ಕೊಳಕ್ಕೆ ಅವರ ಮೌಲ್ಯಗಳನ್ನು ಕಾಪಾಡ್ಕೊಳಕ್ಕೆ ಎಲ್ಲೋ ಹೊರ ಹೋಗ್ಬಿಡ್ತಾರೇನೋ ಅಂತ ಒಂದು ಚಿಂತನೆ ಇತ್ತು. ಆದರೆ ಈ ಪ್ರಸ್ತಾಪನ ನೀವು ಮಾಡಿದಾಗ ಆ ಕಡೆಯಿಂದ ಕೇಳಿ ಬಂದದ್ದು ನಿಮ್ಮ ಎಲ್ಲರೂ ಒಕ್ಕೂಲಿನಿಂದನೇ ಪ್ರಸ್ತಾಪ ಮಾಡಿ ಫಸ್ಟ್ ಹಕ್ಕುಚ್ಯುತಿಯ ವಿಚಾರ ಬಂದಾಗ ನೀವು ಪಾಪ ಕನ್ವಿನ್ಸ್ ಆಗಿ ಹಕ್ಕುಚ್ಯುತಿ ಬೇಡ ಅಂತಕ್ಕಂಥದ್ದನ್ನ ಫಸ್ಟ್ ಪ್ರಸ್ತಾಪ ಮಾಡಿದ್ದವರು. ಆಯ್ತು, ನೀವು ಸ್ವಲ್ಪ ಸಡಿಲಿಸಿ ಹಕ್ಕುಚ್ಯುತಿಯನ್ನ ಕೈ ಬಿಟ್ರಿ. ಹಕ್ಕುಚ್ಯುತಿ ಪದ ಬೇಡ, ಆ ವಿಷಯ ಬೇಡ, ಏನಾದರೂ ಬೇರೆ ಮಾರ್ಗೋಪಾಯನ ಕಂಡಿಡಿಯೋಣ ಅಂತಕ್ಕಂಥ ಭಾವನೆಗೆ ಬಂದು ಕೊನೆಗೆ ಅಂತಿಮವಾಗಿ ಏನಾಯ್ತು, ಸದನದಲ್ಲಿ ಎಲ್ಲ ಚರ್ಚೆ ಆಗಿ ಅಂತಿಮವಾಗಿ ಏನಾಯ್ತು, ನೀವೇನು ಡಿಸಿಷನ್ ತಗೋತಿರೋ ಹಕ್ಕುಚ್ಯುತಿಯೊಂದನ್ನು ಬಿಟ್ಟು ಇನ್ನು ಯಾವ ಮಾರ್ಗದಲ್ಲಾದರೂ ನೀವು ತನಿಖೆ ಮಾಡಿಸಿ, ಅದಕ್ಕೆ ನಾವು ಬದ್ರು ಅಂತಕ್ಕಂಥದ್ದನ್ನ ಹಕ್ಕುಚ್ಯುತಿ ಬೇಡ ಅಂತ ಮಾಧುಸ್ವಾಮಿ ಅವರೇ ಬಹಳ ನಿಕಟವಾಗಿ ಹೇಳಿದರು. ಆವಾಗ ಒಪ್ಕೊಂತು, ಸದನನೂ ಒಪ್ಕೊಂತು, ತಾವು ಒಪ್ಕೊಂಡು ಸಭಾನಾಯಕರಿಗೆ ನೀವು ಆಯ್ತು SIT ಅಂತಕ್ಕಂಥ ಪದವನ್ನು ಉಪಯೋಗಿಸಿ ತನಿಖೆ ಆಗಬೇಕಾದಾಗ ಅವರು ಮತ್ತೆ ಪ್ರತಿರೋಧವನ್ನು ಒಡ್ಡಿದ್ದಾರೆ, ಮರುಪರಿಶೀಲನೆ ಕೇಳಿದ್ದಾರೆ. ಆದರೆ ನಾನು ಹೇಳ್ತಕ್ಕಂಥದ್ದು ಎಲ್ಲಿ ನಡೆದಿದೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಇವತ್ತು ಈ ರಾಜ್ಯದ ರಾಜಕಾರಣದಲ್ಲಿ 2008ರಲ್ಲಿ ಈ ಸದನಕ್ಕೆ ಬಂದಿದ್ದೀವಿ ನಾವು. 2008ರಿಂದ ಈ ಸದನದಲ್ಲಿ ನಡೀತಾ ಇರತಕ್ಕಂಥ, ಅದರಲ್ಲೂ ಶಾಸಕರ ವೈಯಕ್ತಿಕವಾದಂಥ ಬದುಕಿನ ಇಚ್ಛಾಶಕ್ತಿನಲ್ಲಿ ಈ ರಾಜಕೀಯದ ದೊಂಬರಾಟ ಏನಿದೆ, ಇದು ನಿಜವಾಗಲೂ ಈ ಸದನಕ್ಕೆ ಶಾಸಕರಾಗಿ ಆಯ್ಕೆಯಾಗಿ ಹೋಗಬೇಕಂತಕ್ಕಂಥ ಪ್ರಶ್ನೆ ಇವತ್ತು, ನೈತಿಕವಾದಂಥ ಪ್ರಶ್ನೆ ಇವತ್ತು ಉದ್ಭವ ಆಗಿದೆ. ಈ ರಾಜ್ಯದಲ್ಲಿ ಇವತ್ತು ಈ ರಾಷ್ಟ್ರದಲ್ಲಿ ಏನು ಕರ್ನಾಟಕದಲ್ಲೇ ಈ ರೀತಿಯ ರಾಜಕೀಯ ಅನೈತಿಕತೆ ನಡೆಯುತ್ತಾ, ಈ ರೀತಿಯ ರಾಜಕೀಯವಾದಂಥ ದೊಂಬರಾಟ ನಡೆಯುತ್ತಾ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ತಗೊಂಡಾಗ, ರಾಜಕೀಯದ ದೊಂಬರಾಟದ ಮಧ್ಯದಲ್ಲಿ ನಿಮ್ಮಂತ ಒಬ್ಬ ಅವತ್ತು ನಡೆದಿರ್ತಕ್ಕಂಥ ಘಟನಾವಳಿ ಏನಿದೆ, ಆ ಘಟನಾವಳಿಯಲ್ಲಿ ನಿಮ್ಮಂತ ಒಬ್ಬ ಪ್ರಾಮಾಣಿಕರನ್ನ ಆ ವಿಚಾರನ ಅಲ್ಲಿ ಪ್ರಸ್ತಾಪ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಹೇಳಿದಾರಲ್ಲ, ಅದು ಎಂಥವ್ರಿಗೂ ನಿಜವಾಗ್ಲೂ ಮೌಲ್ಯ ಇರ್ತಕ್ಕಂಥ ವ್ಯಕ್ತಿಗೆ
ಎದೆ ಉಕ್ಕಿ ಬರುತ್ತೆ ಎಂಥವ್ರಿಗೂ. ಮತ್ತೆ ಇದೇ ರೀತಿ ಈ ದೊಂಬರಾಟ ಮುಂದುವರೆದ್ರೆ ಈ ಸದನದಲ್ಲಿ ಯಾವ ಶಾಸಕರಿಗೆ ಸಾಮಾಜಿಕವಾಗಿ ದೇಶದಲ್ಲಿ ರಾಜ್ಯದಲ್ಲಿ ಜನ ನಮಗೆ ಪ್ರಜೆಗಳು, ನಾವು ಪ್ರಜೆಗಳೇ ದೇವರು ಅಂತ ಹೋಗ್ತೀವಲ್ಲ, ನಮಗೆ ಅವ್ರು ಬೆಲೆ ಕೊಡ್ತಾರ? ಏನಾಗ್ತಾ ಇದೆ ಇದು? ಎಲ್ಲಿವರೆಗೆ ನಿಲ್ಲಿಸ್ತೀರಿ ದೊಂಬರಾಟನ? ಎಲ್ಲಿ ಕಳಿಸ್ತೀರಿ ಶಾಸಕರನ್ನ? ಅಲ್ಲಲ್ಲ, ದೊಂಬರಾಟ ಅದು ಅಸಂಸದೀಯ ಪದ. ದೊಂಬರಾಟ ಅನ್ನೋದು ಅಶ್ಲೀಲ ಪದ ಅಂದ್ರೆ ತೆಗೆದಾಕಿರೋ ದೊಂಬರಾಟ ಅಂದ್ರೆ ಅದು ಬಹಳ ದೊಡ್ಡ ಹಿಂದೆ ನಮ್ಮ ಗ್ರಾಮೀಣ ಭಾಷೆ, ಅದು ನಮ್ಮ ಗ್ರಾಮೀಣ ಆಡು ಭಾಷೆ, ಗ್ರಾಮೀಣ ಭಾಷೆ. ದೊಂಬರಾಟ ಅಂದ್ರೆ ನಮ್ಮ ಊರ್ ಮುಂದೆ ದೊಂಬ್ರು ಬರೋರು ಬಡ್ಕೊಂಡು ಕೇಳಿ ಕೇಳಿ ಅಂತೇಳಿ ಬಂದು ಯಾರ್ಯಾರು ಅಸಭ್ಯವಾಗಿ ನಡ್ಕೋತಾರೆ, ಯಾರು ಅನೈತಿಕವಾಗಿ ನಡ್ಕೋತಾರೆ, ಯಾರು ಗ್ರಾಮಗಳಲ್ಲಿ ಇಂಥ ಕುಚೇಷ್ಟೆ ಮಾಡ್ತಾರೆ ಅಂಥವ್ರ ಚರಿತ್ರನ ಬಿಚ್ಚಿ ಬಿಚ್ಚಿ ತೋರಿಸ್ತಾ ಇರೋರು. ಇಂತಿಂತ ಇವರಿದ್ರು, ಅನೈತಿಕವಾಗಿ ನಡ್ಕೋತಾ ಇದ್ರು, ಇವರು ಧರ್ಮದ ಪಾಲನೆ ಇರಲಿಲ್ಲ ಇವ್ರಿಗೆ. ಇವರೇ ಮಾಡಿದ್ದು. ಗೋಳಿಹಟ್ಟಿಯವರೇ, ಅವರ ಸಮಾಜನ ಕುರಿತು ಅವಹೇಳನಕಾರಿಯಾಗಿ ಏನು ಮಾತಾಡ್ತಾ ಇಲ್ಲ. ಸಾಂದರ್ಭಿಕವಾಗಿ ನಮ್ಮ ಏನು ಆಡು ಭಾಷೆಯಲ್ಲಿ ಆಡು ಭಾಷೆ ಅದು ಉದ್ದೇಶ ಮುಖ್ಯ. ಉದ್ದೇಶ ಕೂತಿದಾರಲ್ರಿ ನೀವು ಮತ್ತೆ ಚೇರ್ ಮೇಲೆ ಅದು ಚರ್ಚೆ ಆಗ್ಬೇಕಂತ ಹೇಳಿ ಸದನದಾಗೆ. ಅದು ಚರ್ಚೆ ಆಗ್ಬೇಕಾ? ಅದು ಚರ್ಚೆ ಆಗ್ಬೇಕಾ? ಚರ್ಚೆ ಮಾಡೋಣ. ಅದು ಮಾಡ್ರಪ್ಪ, ನೀವು ಏನೇನ್ ಖುಷಿ ಇದೆಯಾ ಎಲ್ಲ ಮಾಡ್ರಿ. ಕೂತ್ಕೊಳ್ಳಕ್ ನಾವು ಪಾತ್ರಧಾರಿಗಳದೇ ಜಾಸ್ತಿ ಆಗ್ತೈತೆ ಅಧ್ಯಕ್ಷ. ಇದ್ರ ಪಾತ್ರಧಾರಿಗಳದೇ ಸ್ವಲ್ಪ ಜಾಸ್ತಿ ಆಗೈತೆ, ಬೇರೆಯವರೆಲ್ಲ ಸುಮ್ಮನೆ ಕೂತಿದ್ದಾರೆ. ಇಲ್ಲಿ ಶಿವಲಿಂಗೇಗೌಡ್ರೆ, ಬಹಳ ಜನರಿಗೆ ಬಹಳ ವಿಷಯ ಚರ್ಚೆ ಮಾಡಬೇಕು ಅಂತ ಆಸೆ ಇದೆ. ಒಂದ್ ನಿಮಿಷ ನನ್ಗೆ ಆಸೆ ಇರ್ಬೇಕಲ್ಲ, ಎಲ್ಲ ಚರ್ಚೆ ತಾವು ಮಾತಾಡಿ ಬೇಗ ಮುಗಿಸಿ. ಆಮೇಲೆ ಅವತ್ತು ನಡೆದಿರ್ತಕ್ಕಂಥ ಘಟನೆ ದೇವದುರ್ಗದಲ್ಲಿ ನಡೆದಿದೆ ಅಂತ ಬಿತ್ತನೆ ಆಗಿದೆ. ದೇವದುರ್ಗದಲ್ಲೇ ನಡೆದಿರಲಿ, ಎಲ್ಲೇ ನಡೆದಿರ್ತಕ್ಕಂಥ ಸನ್ನಿವೇಶ ಏನಿದೆ, ಇವತ್ತಿನ ರಾಜಕೀಯ ವಿದ್ಯಮಾನಗಳಿಗೆ, ಅಸ್ಥಿರತೆಗೆ, ಈ ರಾಜ್ಯದ ರಾಜಕಾರಣದ ಅಸ್ಥಿರತೆಗೆ ನಡೆದಿರ್ತಕ್ಕಂಥ ಪ್ರಯತ್ನ. ಆ ಪ್ರಯತ್ನದಲ್ಲಿ ಯಾರ್ಯಾರನ್ನ ಅವರವರೇ ತಿಕ್ಕಾಟ ಮಾಡ್ಕೊಂಡಿದ್ರೆ ನಾವು ಇಲ್ಲಿ ಪ್ರಶ್ನೆ ಮಾಡ್ತಕ್ಕಂಥದ್ದು ಇರಲಿಲ್ಲ. ಯಾವ ಸದನದ ಗೌರವವನ್ನು ಕಾಪಾಡ್ತಕ್ಕಂಥ, ಶಾಸಕರ ಹಕ್ಕನ್ನು ಕಾಪಾಡ್ತಕ್ಕಂಥ, ಅವರ ಸಕಲ ಸರ್ವಸ್ವವನ್ನು ಕಾಪಾಡ್ತಕ್ಕಂಥ ಸ್ಪೀಕರ್ ಅವ್ರ ಮೇಲೇ ಆಪಾದನೆ ಕೇಳಿ ಬಂದ ಮೇಲೆ ಈ ಒಂದು ವಿಚಾರನ ಮಹತ್ತರವಾಗಿ ತಗಬೇಕೆ ಬೇಡವೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಅಲ್ಲಿ ನ್ಯಾಯಾಧೀಶರ ಪ್ರಸ್ತಾಪ ಆಗಿದೆ, ಅದ್ರ ಜೊತೆಯಲ್ಲಿ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳ ವಿಚಾರ ಪ್ರಸ್ತಾಪ ಆಗಿದೆ. ಪ್ರತಿಯೊಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರೆ ನಮ್ಮ ರಾಜಕೀಯ ಹಿತಾಸಕ್ತಿಗೋಸ್ಕರ ಇಡೀ ವ್ಯವಸ್ಥೆನೆ ಬಲಿ ಕೊಡೋದಾದ್ರೆ ಇದು ಬೇಡ, ಸಾರ್ಸನ, ಹಂಗೆ ನೋಡ್ಕೊಂಡು ಹೋಗೋಣ, ಬಿಟ್ಬಿಡಿ, ತಪ್ಪಾಯಿತೆ ಅನ್ನೋ ಪದಗಳು ಈ ಸದನದಲ್ಲಿ ಬರೋದಾದ್ರೆ ಮುಂದೆ ಯಾವ ರೀತಿ ಪ್ರಜಾಪ್ರಭುತ್ವದಲ್ಲಿ ಈ ಸದನ ನಡಿಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಅನ್ನೋದನ್ನು ನಾವು ಚಿಂತನೆ ಮಾಡಬೇಕಲ್ಲ. ಅದ್ರ ಜೊತೆಯಲ್ಲಿ ಮಾತೆತ್ತಿದ್ರೆ ಈ ಸರ್ಕಾರದ ಬಗ್ಗೆ ನಮಗೆ ನಂಬಿಕೆ ಇಲ್ಲ, ಈ ಸರ್ಕಾರದ ಬಗ್ಗೆ ನಮಗೆ ನಂಬಿಕೆ ಇಲ್ಲ, ಮತ್ತಿನ್ಯಾವ ಸರ್ಕಾರ ತರೋನೀಗ? ಅಲ್ಲ, ಇನ್ಯಾವ ಎಲ್ಲಿಂದ ಸರ್ಕಾರ ನಾವು ಶುರು ಮಾಡ್ಕೋಬೇಕಾದ್ರೆ ಅಲ್ಲಲ್ಲ, ನೀವು ನಾವು ಅಪೀಲ್ ಮಾಡಿ ನಾವು ಮಾತಾಡಬೇಕು. ಬೆಳಗಿನ ತಗೊಳ್ತಕ್ಕ ಆ ಪಾಯಿಂಟ್ ಮಾತಾಡ್ರಿ. 1 ಅವರ್ ಮಾತಾಡಿದ್ರೆ ಈ ಸರ್ಕಾರದ ಬಗ್ಗೆ ಮಹಾರಾಷ್ಟ್ರ ಸರ್ಕಾರದ ಮತ್ತಿನ್ಯಾವ ಸರ್ಕಾರ ತರ್ತೀವಿ? ಅರಾಜಕತೆ ರಾಮಕೃಷ್ಣ ಜುಮಾರ್ ಬಂತು. ಸಭಾಧ್ಯಕ್ಷರೇ, ಬೊಮ್ಮಾಯಿ ಸರ್ಕಾರ ಕರೆದ್ರಲ್ಲ, ಅವತ್ತಿಂದ ಕರ್ನಾಟಕ ಮಸಿ ಬಣ್ಣಾತು. ಮಾನ್ಯ ಸಭಾಧ್ಯಕ್ಷರೇ, ನಾವು ತಂದು ಅರಾಜಕತೆ ನಾವು ತಂದ್ರಿ.
ಮಾನ್ಯ ಸಭಾಧ್ಯಕ್ಷರೇ, ಕೂತ್ಕೊಳ್ಳಿ ಈ ಕೇಸ್ ನೋಡಿ ಒಂದ್ ಈ ನಿಮಿಷ. ತರ ಟಾರ್ನಿಷ್ ಕೂತಿಲ್ಲ ನಾವಿಲ್ಲಿ. ಅಧ್ಯಕ್ಷರೇ, ನೀವ್ಯಾರು ನಮ್ಮ ರಾಜ್ಯ ಗೌರವ ನಾವು ಕಳ್ತಿದೀವ? ಒಂದ್ ನಿಮಿಷ ಮಧುಸ್ವಾಮಿ, ಸ್ವಾಮಿ ನೀವೇ ಎಲ್ಲಾದ್ರೂ ಬುದ್ಧಿವಂತರು ಬೇರೆ ಏನ್ರಿ ನಿಮಗೆ ನಿಮ್ ಲೀಡರ್ ನಿಂತಿದಾರಂದ್ರೆ ಗೊತ್ತಾಗಲ್ಲ. ಯುವರ್ ಲೀಡರ್ ಇಸ್ ಸ್ಟ್ಯಾಂಡಿಂಗ್ ಇಟ್. ಒಂದ್ ನಿಮಿಷ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ನಿನ್ನೆ ದಿವಸದಲ್ಲೂ ಸುದೀರ್ಘವಾಗಿ ಮಾತನಾಡ್ಲಿಕ್ಕೆ ಹೋಗಿಲ್ಲ. ನಾನು ನಿನ್ನೆಯಿಂದಲೂ ಗಮನಿಸ್ತಾ ಇದ್ದೇನೆ, ಈ ಸರ್ಕಾರ, ಈ ಒಂದು ಮೈತ್ರಿ ಸರ್ಕಾರದಲ್ಲಿ ವೆಂಜನ್ಸ್ ಪಾಲಿಟಿಕ್ಸ್ಗೆ ನಾವು ಕೈ ಹಾಕ್ತೀವಿ. SIT ಅಧಿಕಾರಿಗಳೆಲ್ಲ ಈ ಸರ್ಕಾರದ ಡೈರೆಕ್ಷನ್ ಮೇಲೆ ಕೆಲಸ ಮಾಡ್ತಕ್ಕಂಥವ್ರು. SIT ಬಗ್ಗೆ ನಮಗೆ ನಂಬಿಕೆ ಇಲ್ಲ, ಸರ್ಕಾರದ ಬಗ್ಗೆನೂ ವಿಶ್ವಾಸ ಇಲ್ಲ, ಇದೆಲ್ಲ ಹೇಳಿದ್ದಾರೆ. ಆದರೂ ನಾನು ಒಂದು ಸಣ್ಣ ಚಕಾರ ಎತ್ತಲಿಲ್ಲ. ನಾನು ಎಂದೂ ನನ್ನ ಜೀವನದಲ್ಲಿ ಅಧ್ಯಕ್ಷರೇ ಅವ್ರ ಜೊತೆ ಸರ್ಕಾರ ಮಾಡಿದ್ದೆ. 2 ತಿಂಗಳಿಗೆ 150 ಕೋಟಿ ಕಲೆಕ್ಷನ್ ಮಾಡಿದೆ ಅಂತೇಳಿ ಅಪಾದನೆ ಮಾಡಿದಂಥವ್ರ ವಿರುದ್ಧವೇ ನಾನು ಏನೂ ಮಾಡೋಕ್ಕೆ ಹೋಗಲಿಲ್ಲ. ಅಂತಿಮವಾಗಿ ಲೋಕಾಯುಕ್ತದಲ್ಲಿ ಬಂದಂಥ ಪ್ರಕರಣ ಅವರ ತನಿಖೆ ಆಧಾರದ ಮೇಲೆ ನಡೀತು. ಮುಂದಿನ ದಿನ ಅವರ ಸರ್ಕಾರದಲ್ಲೇ ನಾನಿದ್ದಾಗ ಯಾರ ಮೇಲೂ ಏನೂ ಆಕ್ಷನ್ ತಗೊಳ್ಳಿಲ್ಲ. ನನ್ನ ಮೇಲೆ ಅಪಾದನೆ ಮಾಡಿದವ್ರ ಮೇಲೆ ಒಬ್ಬ ನನ್ನ ಸಚಿವ ಸಂಪುಟದ ಸದಸ್ಯರಿಗೆ ಕೊಲೆ ಮಾಡಲಿ ಸುಪಾರಿ ಕೊಟ್ಟಿದ್ದೇನೆ ಅಂತೇಳಿ ನನ್ನ ಮೇಲೆ FIR ಹಾಕಿಸ್ತಾರೆ. ಅವತ್ತೂ ನಾನು ಚಕಾರ ಎತ್ತಿಲ್ಲ. ಯಾರ ವಿರುದ್ಧ ನನ್ನ ಪೊಲೀಸ್ ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಳ್ಳಿಲ್ಲ ಅಧ್ಯಕ್ಷರೇ. ಇದೇನೋ ಮಾಧುಸ್ವಾಮಿ ನನ್ನ ಕಡೆ ಕೈ ತೋರಿಸೇನೆ ಹೇಳೋದು. ಇಲ್ಲಿ ನಾನು ಕೇಳ್ತಕ್ಕಂಥದ್ದು ಅಧ್ಯಕ್ಷರೇ, ಇವತ್ತು ನಿಮ್ಮ ಒಂದು ಹೆಸರು ಅಲ್ಲಿ ಬಂದಿರತಕ್ಕಂಥದ್ದೇನಿದೆ, ಅದು ಯಾರು ಮಾತನಾಡಿದ್ದಾರೋ ಅದೆಲ್ಲ ಆಮೇಲೆ ಪ್ರಸ್ತಾಪ ಮಾಡೋಣ ಅಧ್ಯಕ್ಷರೇ. ಅವರೆಲ್ಲರಿಗೂ ಒಂದು ಅನುಮಾನ ನನ್ನ ಮೇಲೆ ಇರೋದು. ನಾನೇನೋ ಮಾಧ್ಯಮದ ಮುಂದೆ ಹೇಳಬೇಕಾದ್ರೆ ನಾನೇ ಕಳಿಸಿದ್ದೆ ಅಂತ ಹೇಳಿ. ನಾನೇ ಕಳಿಸಿದ್ದಲ್ಲ. ಯಾತಕ್ಕೆ ನನ್ನ ಪಕ್ಷದ ಶಾಸಕರ ಮಗನಿಗೆ ರಾತ್ರಿ 11:30 ಗಂಟೆ ಫೋನ್ ಮಾಡ್ತಾರೆ. ಯಾರು ಮಾಡಿದ್ದು? 25 ಫೋನ್ ಮಾಡ್ತಾರೆ. ನಾನು ಮಾಡ್ಲಿಕ್ಕೆ ಹೇಳಿದ್ನ ಇವರಿಗೆ? ನಾನು ಫೋನ್ ಮಾಡ್ದ, ನಮ್ಮ ಶಾಸಕರ ಮಗ ಕರಿತಾ ಇದ್ದಾರೆ, ಏನು ಮಾಡಲಿ ಅಣ್ಣ, ಹೋಗ್ಬಾ ಅಂತ ಹೇಳಿದೆ ಅಂತ ಹೇಳಿದ್ದೆ. ನಾನೇ ಕಳಿಸ್ದೆ ಅಂತ ಹೇಳಿದ್ದೆ. ಅವ್ರು ಕರೆದಿದ್ದಕ್ಕೆ ಹೋಗ್ಬಾ ಅಂತ ಹೇಳಿದೆ. ಇಲ್ಲದ್ರೆ ನಾನೇ ಅಂತ ಕಳಿಸ್ತಾ ಇದ್ದೆ. 12 ಗಂಟೆಗೆ ಬಾಗಿಲು ತೆಗೆದು ಕುಂತ್ಕೊಂಡಲ್ಲ, ಈಗ ಚರ್ಚೆ ಮಾಡೋ ಅವಶ್ಯಕತೆ ಏನಿತ್ತು? ಇಲ್ಲಿ ಪ್ರಶ್ನೆ ಅಧ್ಯಕ್ಷರೇ, ಸದನದ ಸಮಿತಿಯ ತನಿಖೆ ಮಾಡ್ತಿರೋ, ಅವ್ರು ಹೇಳಿದಾಗೆ SIT ತನಿಖೆ ಆಗಬೇಕು, ಜುಡಿಷಿಯರಿ ಎನ್ಕ್ವೈರಿ ಆಗಬೇಕು, ಇದೆಲ್ಲ ಪ್ರಶ್ನೆ ಈ ರಾಜ್ಯದಲ್ಲಿ. ಇವತ್ತು ಈ ರಾಜ್ಯದ ಇತಿಹಾಸವನ್ನೇ ನಾವು ತೆಗೆದುಕೊಳ್ಳೋದಾದರೆ, ಬಸವರಾಜ ಬೊಮ್ಮಾಯಿ ಅವರೇ, ನಿನ್ನೆ ನೀವು ಮಾತನಾಡಿದ್ದು ಕೇಳಿಸ್ಕೊಂಡು ಕೂತಿದ್ದೆ. ನಿಮ್ಮ ತಂದೆಯವರು ಅಧಿಕಾರ ಕಳ್ಕೊಂಡ್ರು. ಅವತ್ತು ಗವರ್ನರ್ ಮನೆ ಒಳಗೆ ತೆಗೆದುಕೊಂಡಂಥ ನಿರ್ಧಾರದ ಬಗ್ಗೆ ಕೋರ್ಟ್ಗೆ ಹೋದ್ರಿ. ಈ ದೇಶದ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗೆ ಅಧ್ಯಕ್ಷರೇ ಒಂದು ಹೊಸ ಇತಿಹಾಸ ಪ್ರಾರಂಭ ಆಯಿತು. ಶಾಸಕರ ಬೆಂಬಲ ಯಾರಿಗಿದೆ ಅಂತಕ್ಕಂಥದ್ದನ್ನು ಪ್ರೂವ್ ಮಾಡಬೇಕಾದ್ರೆ ರಾಜ್ಯಪಾಲರ ಕಚೇರಿಯಲ್ಲ, ಈ ಸದನ ಅಂತಕ್ಕಂಥ ತೀರ್ಪು ಬರಲಿಕ್ಕೆ ಕಾರಣ ಈ ಕರ್ನಾಟಕ ರಾಜ್ಯದ ರಾಜಕಾರಣದ ಇತಿಹಾಸ. ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೀನಿ ಅಧ್ಯಕ್ಷರೇ, ಈ ಸರ್ಕಾರ ರಚನೆ ಆದ ದಿನದಿಂದ ಗಡುವುಗಳು ಕೊಟ್ಕೊಂಡು ಹೋದ್ರಲ್ಲ, ಸಂಕ್ರಾಂತಿ ಹಬ್ಬಗಳು, ಯುಗಾದಿ ಹಬ್ಬ, ದೀಪಾವಳಿ ಹಬ್ಬ ನಾನು ಮಾಡಿಸಿದ್ನ ಅಧ್ಯಕ್ಷರೇ. ಈ ರಾಜ್ಯದಲ್ಲಿ ಯಾವಾಗ MLAಗಳು ಖರೀದಿ ವಸ್ತುಗಳು ಅಂತಕ್ಕಂಥದ್ದನ್ನ ಪ್ರಾರಂಭ ಆಗಿದ್ದು, ನನ್ನ ಬಗ್ಗೆ ಎಲ್ಲೇನು ಕೈ ತೋರಿಸ್ತೀರಿ? ನಮ್ಮ ಕಾಲದಲ್ಲ ಸ್ವಾಮಿ, ನಮ್ಮ ಕಾಲದಲ್ಲ. ಯಾಕೆ ನೀವೆಲ್ಲ ಮಾತಾಡ್ತೀರಿ? ಯಡಿಯೂರಪ್ಪ ಕಾಲದಲ್ಲಿ ಆಗಿದ್ದು. ಯಾಕೆ ಕನಿಷ್ಠ ನಿಮ್ಮ ಲೀಡರ್ ಬಗ್ಗೆ ನಿಮಗೆ ಗೌರವ ಇಲ್ವಾ ಅಧ್ಯಕ್ಷರೇ? ಇಲ್ಲ, ಏನ್ ಯಾವಾಗ ನೀವು ಶಿಸ್ತು ಕಲ್ತ್ಕೊಳ್ಳೋದು? ನನ್ನ ಶಾಸಕ ಮಿತ್ರರುಗಳಿಗೆ ನೀವು ಅವರು ಅತ್ಯಂತ ಸಮರ್ಥವಾಗಿ ಅವರನ್ನ ಅವ್ರು ನೀವೆಲ್ಲ ಸಮರ್ಥಿಸ್ಕೊಳ್ತಾರೆ. ವಿಶ್ವಾಸ ಇಟ್ಟೇನು ನನಗೊಂದು ಅವಕಾಶ ಹಿಮ್ಮೇಳ. ಕೊಟ್ಟಿದ್ದೀರಿ. ನಿಮ್ಮ ಪರವಾಗಿ ಸಮರ್ಥನೆ ಮಾಡ್ಕೊಳ್ತಕ್ಕಂಥದ್ದು, ನಿಮ್ಮ ಗೌರವ ಉಳಿಸ್ಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಇದೆ.
ಅದರಿಂದ ಅಧ್ಯಕ್ಷರೇ ಹೇಳಿದರು ವಿರೋಧ ಪಕ್ಷದ ನಾಯಕರು ನಿಮ್ಮಿಂದ ಪ್ರಾರಂಭ ಆಯಿತು ಅಂತ ಹೇಳಿ ಯಾವುದು ಪ್ರಕರಣ ಅಲ್ಲಿಂದಲೇ ತನಿಖೆ ಪ್ರಾರಂಭ ಮಾಡಿ ನನ್ನಿಂದ ಪ್ರಾರಂಭ ಆಗಿದೆ ಅಧ್ಯಕ್ಷರೇ 2008 ರೇ ಈ ಸದನದೊಳಗೆ ಅಲ್ಲಿ ಕೂತ್ಕೊಂಡು ಚರ್ಚೆ ಪ್ರಾರಂಭ ಮಾಡ್ರಿ ಆ ಸಬ್ಜೆಕ್ಟ್ನ ಅಂತ ಇಲ್ಲಿ ನಾನು ಕೇಳಿದ್ದೇನೆ. ಇವತ್ತು ತಯಾರಾಗಿದ್ದೇನೆ, ನಿಮ್ಮ ತರ ಪಲಾಯನವಾದ ಮಾಡಲ್ಲ. ಇವತ್ತು ತಯಾರಾಗಿದ್ದೇನೆ, ಮಾನ್ಯ ಮುಖ್ಯಮಂತ್ರಿಗಳೇ, ಬಗ್ಗೆ ಚರ್ಚೆ ಮಾಡಿ ಇವತ್ತು ತಯಾರಾಗಿದ್ದೇನೆ. ಸ್ವಲ್ಪ ನಾನು ಹೇಳೋರು ಕೇಳಿಸ್ಕೋಬೇಕು, ಆಮೇಲೆ ನೀವು ಮಾತನಾಡಿ. ನಾನು ನಿನ್ನೆಯಿಂದ ಕೂತಿದ್ದೇನೆ ಸುಮ್ಮನೆ. ನಾನು ಅಧ್ಯಕ್ಷರೇ, ನನ್ನ ಯಾರೋ ನನ್ನ ಪಕ್ಷದ ವ್ಯಕ್ತಿ ಅವತ್ತು ಕ್ಯಾಸೆಟ್ ಮಾಡೋದಂತ ಹೇಳಿದ್ರಲ್ಲ, ಅದು ನನ್ನ ಪಕ್ಷದಲ್ಲಿ ನಡೆದಿರ್ತಕ್ಕಂಥ ಘಟನೆ ಒಳಗಡೆ, ನನ್ನ ಮನೆ ಒಳಗೆ ನಡೆದಂಥ ಘಟನೆ. ಒಂದು MLC ಸ್ಥಾನ ಕೊಡಲಿಕ್ಕೆ ಕ್ಯಾಸೆಟ್ ಇಡೀ ಅಧ್ಯಕ್ಷ ನೆನ್ನೆ ಅದೆಲ್ಲ ಕೊಟ್ಟಿದ್ದಾರಲ್ಲ, ತಯಾರಾಗಿದ್ದೀನಿ ನಾನು ಚರ್ಚೆ ಮಾಡಲಿಕ್ಕೆ. ನಾನೇನು ಹೆದರ್ಕೊಂಡು ಹೋಗೋದಿಲ್ಲ. ಅಯ್ಯೋ ಅದ್ರ ಬಗ್ಗೆ ತನಿಖೆ ನಡೆಸಬೇಡಿ, ನಾನೇನೋ ಮಹಾನ್ ಅಪರಾಧ ಮಾಡಿಬಿಟ್ಟಿದ್ದೇನೆ. ನನ್ನ ಮನೆ ಒಳಗೆ ನಡೆದ ಘಟನೆ ಅದು, ನನ್ನ ಪಕ್ಷದ ಕಾರ್ಯಕರ್ತರ ನಡುವೆ ನಡೆದಂಥ ಘಟನೆ ಅದು. ನೀವು ಚರ್ಚೆ ಮಾಡಿರೋದು ಯಾವ ಕಾರ್ಯಕರ್ತನ ಹತ್ರ? ನನ್ನ ಪಕ್ಷದಲ್ಲಿ ಒಂದು MLC ಮಾಡ್ತಕ್ಕಂಥದ್ದಕ್ಕೆ ನನ್ನ ಪ್ರಾದೇಶಿಕ ಪಕ್ಷ ನಂದು. ಪ್ರತಿ ವರ್ಷ ಇನ್ಕಮ್ ಟ್ಯಾಕ್ಸ್ ಕಟ್ತೀವಿ ನಮ್ಮ ಪಕ್ಷದ ಆಕ್ಟಿವಿಟೀಸ್ದು, ಅಕೌಂಟ್ದು ಕಟ್ತೀವಿ. ನೀವೇನು ಮಾಡ್ತೀರಿ ಅನ್ನೋದು ಗೊತ್ತು, ನಾವು ಅದನ್ನೇ ಮಾಡೋದು ಎಲ್ಲರೂ ಈ ದೇಶದೊಳಗೆ. ಈ ದೇಶದ ವ್ಯವಸ್ಥೆ ಇರೋದೇ ಅದು ಅಧ್ಯಕ್ಷರೇ. ನನ್ನ ಕ್ಯಾಸೆಟ್ನೂ ಬೇಕಾದ್ರೂ ಇವತ್ತು ತನಿಖೆ ಮಾಡಿಸ್ತೀವಿ. ಇವ್ರು ಸೆಂಟ್ರಲ್ ಗೌರ್ಮೆಂಟ್ ಇವ್ರದೇ ಇದೆಯಲ್ಲ, 2014ರಲ್ಲಿ ನಡೆದಂಥ ಘಟನೆ ಅದು. ಅಲ್ಲೇ ನನಗೆ ಕೊಡಪ್ಪ ಅಂತ ಕೇಳಿಲ್ಲ. ಅಲ್ಲಿ ನಡೆದಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಾನು ತಯಾರು. ನನ್ನ ಮನೆ ಒಳಗೆ ನಡೆದಂಥ ಘಟನೆ, ನನ್ನ ಪಕ್ಷದಲ್ಲಿ ಒಬ್ಬನ MLC ಮಾಡ್ತಕ್ಕಂಥ ವಿಷಯ, ಅದನ್ನು ಇದಕ್ಕೆ ಯಾಕೆ ಹೋಲಿಕೆ ಮಾಡಿಸ್ತೀರಿ? ಇದಕ್ಕೆ ಯಾಕೆ ಹೋಲಿಕೆ ಮಾಡ್ಕೊತೀರಿ? ಅದು ಸೆಪರೇಟ್ ತಗೊಂಬನ್ನಿ, ಚರ್ಚೆ ಮಾಡೋಣ. ನಾನು ಅವತ್ತಿಲ್ಲಿ ಚರ್ಚೆ ಮಾಡಿದಾಗ ಕೂತ್ಕೊಂಡು ಆ ಜಾಗದಲ್ಲಿ ನೀವೆಲ್ಲ ಪಕ್ಕದಲ್ಲಿ ಕೂತಲ್ಲಿ ರೈಸ್ ಮಾಡಬೇಕಾಗಿತ್ತು. ಅವತ್ತೇ ನಿಮ್ಮದೇ ಸರ್ಕಾರ ನಡೀತಾ ಇತ್ತಲ್ಲ. 14ನೇ ಇಸ್ವಿಯಿಂದ ಯಾತಕ್ಕೆ ತನಿಖೆ ನಡೆಸ್ತೆ ಇನ್ನೂ ಹಾಗೆ ಇಟ್ಕೊಂಡ್ರೆ ಆಗಿದ್ರೆ ನಾನು ತಯಾರಾಗಿದ್ದಿಲ್ಲ. ಓಪನ್ ಆಗಿ ಹೇಳಿದೆ ಸಭೆ. ಸ್ಪೀಕರ್ಗೆ ಕನ್ಫೈನ್ ಆಗಿದ್ದೀವಿ. ಈಗ ಇಲ್ಲಿ ಹೇಳಿದ್ದು ಕೇಳ್ತೀರ, ನಾನೆಲ್ಲ ಹೇಳ್ತಿರ್ಲಿಲ್ಲ. ನಿಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದ್ದು ಕೇಳ್ತಾ ಇದ್ದಾರೆ. ಈ ಚರ್ಚೆ ಆಗೋದಾದ್ರೆ ನಮ್ಗೆಲ್ಲ ಚರ್ಚೆ ಮಾಡ್ಬೇಕು, ರೆಡಿ ಆಗ್ತೀವಿ ನಾವು. ಪುಟ್ಟರಾಜು ಅವರೇ, ಯಾಕ್ರಿ ಹಿಂಗ್ ಮಾಡ್ತೀರಿ ಸರ್? ಅವ್ರ ವಿಷಯನ ಅವ್ರು ಇಲ್ಲಿ ಪ್ರತಿಪಾದನೆ ಮಾಡಿ ನಾನು ಶಾಸನಸಭೆನ ತಲೆ ತೊಳ್ಕೊಂಡು ಹೋದೆ ಅನ್ನೋದಕ್ಕಾಗೋದಿಲ್ಲ. ಅವ್ರ ವಿಷಯ ಅವ್ರು ಮಾತಾಡ್ಬೇಕಂದ್ರೆ ದಯಮಾಡಿ ಬೇರೆ ರೀತಿಯಲ್ಲಿ ತನ್ನಿ. ನೀವು ಚರ್ಚೆ ಮಾಡಿ, ನಾವು ಚರ್ಚೆ ಮಾಡ್ತೀವಿ. ನಾವು ಮಾತಾಡಿಲ್ಲ, ದೇವೇಗೌಡ್ರೆ, ನಾವು ಸ್ಪೀಕರ್ ವಿಷಯ ಮಾತಾಡಿದ್ದೀವಿ, ಅವ್ರ ವಿಷಯ ಮಾತಾಡಿಲ್ಲ. ಅಧ್ಯಕ್ಷರೇ, ಮಧುಸ್ವಾಮಿ ಮಧುಸ್ವಾಮಿ, ಲಿಸನ್ ಟು ಮೀ. ನಾನು ನಿಮ್ಮನ್ನು ಮಾಡಲೇ ಇಲ್ಲ. ಪ್ಲೀಸ್ ಸಿಡ. ಶ್ರೀರಾಮ್ಲು ಅವರು ಮಾತಾಡುವಾಗ ಹಿ ಎಕ್ಸ್ಟೆಂಡೆಡ್ ಇಟ್ ಅಪ್ ಟು ಸಿದ್ದರಾಮಯ್ಯ. ನಾನೇನು ರೂಲಿಂಗ್ ಕೊಟ್ಟೆ? ಅಸಂಸದೀಯ ಪದಗಳನ್ನು ಬಳಸಿದ್ರೆ ಮಾತ್ರ ಕಾಡ್ತದೆ. ಯಾರ್ಯಾರು ಏನೇನು ಹೇಳದಿದೆಯೋ ಎಲ್ಲ ಹೇಳ್ಬಿಟ್ರಪ್ಪ ಅಂತ ಹೇಳ್ತೀನಿ. ನಿಮಗೆ ಪೂರ್ಣ ಅವಕಾಶ ಕೊಟ್ಟಿದ್ದೀವಿ. ನೀವು ಮತ್ತೆ ಪುನಃ ಇನ್ನೋದ್ರೆ ನೀವು ಇನ್ನೂ ಏನಾದರೂ 2012 ಇದರಲ್ಲಿ ಅವ್ರ ಪಾರ್ಟಿ ನಾವು ಹೇಳ್ಕೊಂಡೇ ಬಂದಿದ್ದೀವಿ. ಅವ್ರ ಪಾರ್ಟಿ ಹಗರಣದಲ್ಲಿ ಆದ್ರೆ ಬೈಫರ್ಕೇಟ್ ಮಾಡಿದ್ದೀರಾ, ನಿಮ್ಮ ವಿಷಯ ಮಾತ್ರ ಚರ್ಚೆಗೆ ತಗೊಂಡೋದ್ರಿಂದ ನಾವು ಆ ಸುದ್ದಿ ಮಾತಾಡೋದ ಅಂತಿದ್ವಿ. ಅದನ್ನ ಅವರು ತಾವು ದಯಮಾಡಿ ನೆನಪಿಟ್ಕೊಳ್ಬೇಕು. ನೀವು ಪ್ರಾರಂಭ ಮಾಡಿದ ರೀತಿಯಲ್ಲಿ ಚರ್ಚೆ ಮುಂದುವರಿಲಿಲ್ಲ. ನನ್ನ ವಿಚಾರವನ್ನ ಬಿಟ್ಟು ಉಳಿದೆಲ್ಲ ಪ್ರಪಂಚ ಎಲ್ಲ ನೀವು ಪ್ರಯಾಣ ಮಾಡಿದ್ರಿ, ಅದರ ಪರಿಣಾಮ ಅವರು ಮಾಡ್ತಾರೆ. ಚೀಫ್ ಮಿನಿಸ್ಟರ್ ಅವ್ರ ವಿಷಯಗಳನ್ನೆಲ್ಲ ಹೇಳ್ಕೋಬೇಕಂತ 2-4 ಈ ಕಡೆಗೆ ಆದಾಗ 2-4 ಈ ಕಡೆನೂ ಆಗುತ್ತೆ. ಈ ತರ ಮಾತಾಡೋಣ ಇದ್ರೆ ಹೋಗ್ಲಿ. ಅವರು ಕೇಳಿ ಸರ್. ನೀವು ವೆಂಕಟರಾವ್, ನೀವೆಲ್ಲ ಯಾಕ್ರಿ ಮಧ್ಯೆ ತಾವೇನ್ ಸಭೆನಲ್ಲಿ ಕೇಳಿರಿ? ನಾನು ತಮ್ಗೆ ಏನ್ ಹೇಳ್ತೀನಿ ಅಂದ್ರೆ, ಒಂದು ವೇಳೆ ದಯಮಾಡಿ ಕೇಳಿ, ಒಂದು ವೇಳೆ ಮುಖ್ಯಮಂತ್ರಿಗಳು ಸಭಾನಾಯಕರಾಗಿದ್ದರೂ ನಿಯಮಗಳನ್ನು ಮೀರಿ ಮಾತನಾಡಿದರೆ
ಅಸಂಬದ್ಧವಾಗಿ ಮಾತನಾಡಿದ್ರೆ ಅವರನ್ನು ನಿಯಂತ್ರಿಸ್ತಕ್ಕಂಥ ನೈತಿಕ ಶಕ್ತಿ ನನಗೆ ಇನ್ನೂ ಉಳಿದಿದೆ. ನಾನು ಸಭೆಯನ್ನು ನಡೆಸೋವಾಗ ಯಾರು ಯಾವ ಸ್ಥಾನದಿಂದ ಮಾತಾಡ್ತಾರೆ ಅಂತ ಹೇಳಿ ಎದೆ ನಡಗಿಸ್ಕೊಂಡು ನಿರ್ಣಯ ಕೊಡ್ತಕ್ಕಂಥವನಲ್ಲ. ನೀವು ಮಾತಾಡಿದ್ರೆ ಅವರು ಮಾತಾಡ್ತಾ ಇದ್ದಾರೆ. ಅಷ್ಟಕ್ಕೆ ಕನ್ಫೈನ್ ಆಗಿದ್ರೆ SIT ಇಂದ ಈ ಡಿಸ್ಅಡ್ವಾಂಟೇಜಸ್ಸು, ಜುಡಿಷಿಯಲ್ ಎನ್ಕ್ವೈರಿಯಿಂದ ಈ ಅಡ್ವಾಂಟೇಜಸ್, ಅಥವಾ ಸುರೇಶ್ ಕುಮಾರ್ ಹೇಳಿದ್ರು ಪ್ರಿವಿಲೇಜ್, ಅಲ್ಲಿಗೆ ಆಗಿದ್ದಿದ್ರೆ ಇಟ್ ಕುಡ್ ಹ್ಯಾವ್ ಬಿನ್ ಓವರ್. ಎಲ್ಲೆಲ್ಲಿ ಯಾರ್ಯಾರೆಲ್ಲ ಹೋಗಿ ಬಂದ್ಬಿಟ್ರಿ. ನೀವು ಹೋಗದೇ ಇದ್ರೆ ಪ್ಲೀಸ್ ಗೋ ಥ್ರೂ ದಿ ರೆಕಾರ್ಡ್. ನಾನು ಕೇಳ್ತಾ ಇದ್ದೀನಲ್ಲ, ಐ ಮಸ್ಟ್ ಆಲ್ಸೋ ಗಿವ್ ಹಿಮ್ ದಿ ಲಿಬರ್ಟಿ ಟು ಹ್ಯಾವ್ ಹಿಸ್ ವ್ಯೂಸ್. ತಾವು ಮುಕ್ತಾಯ ಮಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಈಗಲೂ ಎದ್ದೇಳ್ತಿರ್ಲಿಲ್ಲ ಸರ್, ಕರಿತೇನೆ ಸರ್. ಇಲ್ಲಿ ಆ ಕಡೆಯಿಂದ ನನ್ನ ಕಡೆ ಕೈ ತೋರಿಸಿ ಚರ್ಚೆ ಮಾಡಿದ್ದಕ್ಕೆ ನನಗೆ ಎದ್ದು ನಿಂತೆ ಅಷ್ಟೇ. ಎಸ್, ಕರೆಯೋಣ. ನನ್ನ ಹಳೆ ಪ್ರಕರಣ 14ರದು ನಮ್ಮ ಗೌರವಾನ್ವಿತ ವಿರೋಧ ಪಕ್ಷದ ನಾಯಕರು ರೈಸ್ ಮಾಡಿದ್ದಕ್ಕೆ ಅದು ತಂದಿದ್ದೆ. ಈಗ ಅದು ನನಗೆ ಅಪ್ರಸ್ತುತ ಇಲ್ಲಿ. ಅದನ್ನು ಅಲ್ಲಿಗೆ ಬಿಡ್ತೀನಿ ಅಧ್ಯಕ್ಷ ಸುರೇಶ್ ಕುಮಾರ್ ಅವರು ತಾವು ಹೇಳಿದಂಥ ರೀತಿಯಲ್ಲಿ ಒಬ್ಬ ಗೌರವಾನ್ವಿತ ಸದಸ್ಯರಿದ್ದಾರೆ. ಕೆಲವು ವಿಷಯದಲ್ಲಿ ಅವರ ಆತ್ಮಸಾಕ್ಷಿಗೂ ಮಾತನಾಡ್ತಕ್ಕಂಥ ವ್ಯಕ್ತಿನೇ, ಆತ್ಮಸಾಕ್ಷಿ ವಿರುದ್ಧ ಹೋಗದೇ ಇರ್ತಕ್ಕಂಥ ವ್ಯಕ್ತಿ. ಅವ್ರು ಹೇಳಿದ್ರು ಮಾತನಾಡಬೇಕಾದ್ರೆ, ಹಿಂದೆ ಈ ಸದನದೊಳಗೆ ಅವತ್ತಿನ ಗೌರವಾನ್ವಿತ ಸಭಾಧ್ಯಕ್ಷರ ಬಗ್ಗೆ ನಡೆದಂಥ ಘಟನೆಗಳನ್ನು ಪ್ರಸ್ತಾಪ ಮಾಡೋದು. ಅವತ್ತು ನಾನು ಇಲ್ಲಿ ಸದನದಲ್ಲಿ ಇರಲಿಲ್ಲ ಅಧ್ಯಕ್ಷ. ಅವತ್ತು ನಡೆದಂಥ ಘಟನೆ ಬಗ್ಗೆ ನಾನು ಈಗ ಪ್ರಸ್ತಾಪ ಮಾಡಲಿಕ್ಕೂ ಹೋಗೋದಿಲ್ಲ. ಅವತ್ತು ಯಾವ ರೀತಿ ನಡೆದಿದೆ ಸದನದ ಕಲಾಪಗಳು ಅನ್ನೋದ್ರ ಬಗ್ಗೆ ನಾನೇ ಚರ್ಚೆ ಮಾಡಲಿ, ಈಗ ಅದರ ಅನವಶ್ಯಕ. ಅಧ್ಯಕ್ಷರೇ, ನನ್ನ ಬಗ್ಗೆ ಡೌಟ್ ಪಡ್ತಕ್ಕಂಥ, ನನ್ನ ಸರ್ಕಾರದ ಬಗ್ಗೆ ನಾನು ವೆಂಜೆನ್ಸ್ ಆಗಿ ಹೋಗ್ತೇನೆ ಅಂತಕ್ಕಂಥದ್ದನ್ನು ಓಪನ್ ಆಗಿ ಇಲ್ಲಿ ಚರ್ಚೆ ಮಾಡ್ತಿದ್ದೆ. ನಂಬಿಕೆ ಇಲ್ಲ ಇದು ಹೇಳ್ತಾರೆ. ಅಧ್ಯಕ್ಷ, ಇವತ್ತು ಮುಂಬೈನಲ್ಲಿ ನನ್ನ ಪಕ್ಷದ ಒಬ್ಬ ಶಾಸಕರು ಇವತ್ತು ಅಲ್ಲಿದ್ದಾರಲ್ಲಿ. ಅವ್ರ ಪರಿಸ್ಥಿತಿ ಏನಾಗಿದೆ ಅಂತಕ್ಕಂಥದ್ದು ಇಲ್ಲಿವರೆಗೆ ನಾನು ಪ್ರಸ್ತಾಪ ಮಾಡದೆ ಕೂತಿದ್ದೇನೆ. ನಿನ್ನೆ ಈ ದೇಶದ ವ್ಯವಸ್ಥೆ ಯಾವ ತರ ತೆಗೆದುಕೊಂಡು ಹೋಗ್ತಾ ಇದ್ದೀರಿ, ನೀವು ಇಷ್ಟ ಬಂದ ಮಾತಾಡೋದು, ನಾವು ಮಾತಾಡಾಗಿಲ್ಲ. ಕಥೆಗಳ ಬೇರೆ ಬೇರೆ ಇದೆಲ್ಲ ಈ ಪ್ರಕರಣ ನೀವು ಮಾತಾಡೋದು ಕೇಳಿಸ್ಕೋಬೇಕು, ನಾವು ಮಾತಾಡೋದು ಕೇಳಿಸ್ಕೋಬಾರ್ದು. ಗೋವಾ ಘಟನೆ ಏನು ಅಂತ ಹೇಳಿ ಸಭೆಯನ್ನ 15 ನಿಮಿಷಗಳ ಕಾಲ ಮುಂದೂಡಲಾಗಿದೆ. ಮೊನ್ನೆ ಹೊಡೆದಾಟ ಆಯ್ತಲ್ಲ.